ಸ್ನೇಹಿತರೆ, ನಾವು ಇವತ್ತು ನೋಡ್ತಿರುವಂತಹ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂತಹ ನೀಕ್ ಎನ್ನುವ ತಮಿಳು ಸಿನಿಮಾ ಮಾತ್ರ ಸಖತ್ತಾಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಂದು ಲೈನ್ ಸ್ಟೋರಿಯಲ್ಲಿ ಹೇಳ್ಬೇಕಂದ್ರೆ, ಒಬ್ಬ ವ್ಯಕ್ತಿ ಯಾರನ್ನಾದ್ರೂ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಒಂದು ರೀಸನ್ ಇರುತ್ತೆ. ಅದೇ ರೀತಿ ಇಲ್ಲಿ ಕೂಡ ಲವರ್ಸ್ ನಡುವೆ ತನ್ನ ಹುಡುಗಿಯನ್ನ ಅವಾಯ್ಡ್ ಮಾಡ್ತಾನೆ. ಆದ್ರೆ ಅವಳು ರೀಸನ್ ಗೊತ್ತಿಲ್ಲದೆ ಬ್ರೇಕಪ್ ಮಾಡ್ಕೊಂಡು ಹೋಗ್ತಾಳೆ. ಕೊನೆಗೂ ಅವಳು ಬೇರೆ ಹುಡುಗನನ್ನ ಮದುವೆ ಆಗೋಕೆ ಒಪ್ಕೊಂತಾಳೆ. ಆದ್ರೆ ಹೀರೋ ಎಷ್ಟೆಲ್ಲ ನೋವು ಅನುಭವಿಸ್ತಾನೆ, ಮತ್ತೆ ಅವನು ಅವಳನ್ನ ಅವಾಯ್ಡ್ ಮಾಡೋಕೆ ಏನ್ ರೀಸನ್ ಅನ್ನೋದನ್ನ ಸಿನಿಮಾದಲ್ಲೇ ನೋಡೋಣ. ಸರಿ ಸ್ನೇಹಿತರೆ, ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇದೇ ರೀತಿಯ ಹೊಸ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಇವನ ಹೆಸರು ಪ್ರಭು. ಈಗಾಗಲೇ ಇವನ ಬ್ರೇಕಪ್ ಆಗಿದೆ. ಈಗ ಇವನು ಮತ್ತೆ ಅವನ ಫ್ರೆಂಡ್ ರಾಜೇಶ್ ಅದೇ ನೋವಲ್ಲಿ ಡ್ರಿಂಕ್ಸ್ ಮಾಡಿ ಒಂದು ಡ್ಯಾನ್ಸ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪ್ರಭು ತಂದೆ, ನೋಡು ಈ ಲವ್ ಫೇಲ್ಯೂರ್ ಅಂದ್ರೆ ಹಾಗೆ, ನಿಂಗೆ ಮದುವೆ ಮಾಡೋಣ ಅಂತ ಇದೀವಿ, ಹೆಣ್ಣು ನೋಡಕ್ಕೆ ಹೋಗೋಣ ಬಾ ಅಂತಾರೆ. ಪ್ರಭು ಈ ವಯಸ್ಸಲ್ಲಿ ಮದುವೆನಾ ಅಂತಾನೆ. ಅವನ ತಾಯಿ ಕೂಡ ನಾನು ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಆಗಿದ್ದು ಅಂತಾರೆ. ಇಲ್ಲಿಯವರೆಗೆ ನೀನು ಹೇಳಿದ ಹಾಗೇನೆ ನಾನು ಕಾದಿದ್ದೀನಿ. ನೀನು ಹೇಳಿದಂತೆಯೇ 3 ವರ್ಷ ಕ್ಯಾಟರಿಂಗ್ ಶಾಪ್ ಕೆಲಸದ ಕೋರ್ಸ್ಗೆ ಒಪ್ಕೊಂಡಿದ್ದೀನಿ. ಈಗ ನಾನು ಹೇಳಿದ ಹಾಗೆ ನೀನು ಕೇಳಬೇಕು ಅಂತಾರೆ. ಈಗಾಗಲೇ ಪ್ರಭು 3 ವರ್ಷದ ಕ್ಯಾಟರಿಂಗ್ ಕಾಲೇಜಲ್ಲಿ ಶೆಫ್ ಕೋರ್ಸನ್ನು ಮುಗಿಸಿರ್ತಾನೆ. ಆದರೆ ಅವರ ತಂದೆ ಪದೇ ಪದೇ ಅಡುಗೆ ಮಾಡೋನು ಅಂತ ಇರ್ತಾರೆ. ನೆಕ್ಸ್ಟ್ ಪ್ರಭು ಮತ್ತೆ ಅವರ ತಂದೆ ತಾಯಿ ಹೆಣ್ಣು ನೋಡಕ್ಕೆ ಅಂತ ಬರ್ತಾರೆ. ಪ್ರಭು ತಂದೆ, ನನ್ನ ಮಗ ಒಬ್ಬ ಕುಕ್ ಅಂತಾರೆ. ಪ್ರಭು ಅವ್ರು ಅದನ್ನು ಕೇಳಿದ್ರ, ಅದು ಕುಕ್ ಅಲ್ಲ ಶೆಫ್ ಅಂತಾನೆ. ಅವರಪ್ಪ, ಎರಡೂ ಒಂದೇ ತಾನೆ ಅಂತಾನೆ. ನೆಕ್ಸ್ಟ್ ಹುಡುಗಿಯನ್ನ ಕರ್ಕೊಂಡು ಬರ್ತಾರೆ. ಇವಳ ಹೆಸರು ಪ್ರೀತಿ ಪ್ರಭುವನ್ನ ನೋಡಿ, ಹೇ ನೀನಾ ಅಂತ ಕೇಳ್ತಾಳೆ. ಪ್ರಭು ಕೂಡ ಹೇ ಪ್ರೀತಿ ನೀನಾ ಅಂತಾನೆ. ಪ್ರಭುವಿನ ಅಮ್ಮ, ಏನೋ ಇವಳನ್ನ ಕೂಡ ಲವ್ ಮಾಡಿದ್ಯಾ ಅಂತ ಕೇಳ್ತಾರೆ. ಪ್ರಭು, ಇಲ್ಲಮ್ಮ ಇವಳು ನನ್ನ ಸ್ಕೂಲ್ ಕ್ಲಾಸ್ಮೇಟ್ ಅಂತಾನೆ. ಪ್ರಭು, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾವಿಬ್ರು ಡಿಸ್ಕಸ್ ಮಾಡಬೇಕು ಅಂತಾನೆ. ಪ್ರೀತಿ ಕೂಡ ಹೌದು, ಇವಾಗ ಟೈಮ್ ಕೊಡಿ ಅಂತಾಳೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಇವನೇ ಪ್ರಭುವಿನ ಫ್ರೆಂಡ್ ರಾಜೇಶ್. ಪ್ರಭು, ಮಚ್ಚ ಅವಳು ನನ್ನ ಸ್ಕೂಲ್ ಕ್ಲಾಸ್ಮೇಟ್, ನಾನು ಅವಳ ಜೊತೆನೆ ಕ್ಲೋಸ್ ಆಗಿ ಇರ್ತಿರಲಿಲ್ಲ. ಅವಳು ನನಗೆ ಸಿಂಕ್ ಆಗೋದೇ ಡೌಟು, ಮನೆಯಲ್ಲಿ ಫೋರ್ಸ್ ಮಾಡಿದ್ರು ಅಂತ ನೋಡೋಣ ಅಂದಿದ್ದೀನಿ ಅಂತಾನೆ. ಇನ್ನು ನೆಕ್ಸ್ಟ್ ಡೇ ಇಂದ ಪ್ರಭು ಮತ್ತೆ ಪ್ರೀತಿ ಹೊರಗಡೆ ಸುತ್ತಾಡ್ತಾ ಇರ್ತಾರೆ. ಪ್ರೀತಿ ಪ್ರಭುವಿಗೆ, ನೀನು ಕುಡಿತೀಯಾ, ಸ್ಮೋಕ್ ಮಾಡ್ತೀಯಾ, ವರ್ಕ್ ಏನ್ ಮಾಡ್ತೀಯಾ ಅಂತ ಕೇಳ್ತಾ ಇರ್ತಾಳೆ. ಪ್ರಭು, ಲವರ್ ಯಾರಾದ್ರೂ ಈ ತರ ಕೇಳ್ತಾರೆ ಅಂತ ಕೇಳ್ತಾನೆ. ಅದಕ್ಕೆ ಪ್ರೀತಿ, ಅದು ಲವರ್, ಆದ್ರೆ ನಾವಿಬ್ರು ಮದುವೆ ಆಗೋರು, ಇದು ಇಂಪಾರ್ಟೆಂಟ್ ಅಂತಾಳೆ. ನೆಕ್ಸ್ಟ್ ಪ್ರಭು ತನ್ನ ಫ್ರೆಂಡ್ ರಾಜೇಶನ್ನ ಪ್ರೀತಿಗೆ ಪರಿಚಯ ಮಾಡಿಸ್ತಾನೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಪ್ರೀತಿ, ನಾನು ಕೂಡ 2 ವರ್ಷ ಒಬ್ಬರನ್ನ ಲವ್ ಮಾಡಿದ್ದೆ, ಆದರೆ ಬ್ರೇಕಪ್ ಆಯ್ತು, ಯಾಕೆ ಅನ್ನೋದನ್ನ ಯಾವಾಗಾದ್ರೂ ಫ್ರೀ ಟೈಮಲ್ಲಿ ಹೇಳ್ತೇನೆ ಅಂತಾಳೆ. ಪ್ರಭು, ನಾನು ಕೂಡ 1 ವರ್ಷ ಒಂದು ಹುಡುಗಿಯನ್ನ ಲವ್ ಮಾಡಿದ್ದೆ, ಬಟ್ ಬ್ರೇಕಪ್ ಆಯ್ತು, ಯಾಕೆ ಅನ್ನೋದನ್ನ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೇಳ್ತೀನಿ ಅಂತಾನೆ. ಪ್ರೀತಿ, ಸರಿ ನಾಳೆ ನೈಟ್ ನಮ್ಮನೆಗೆ ಡಿನ್ನರ್ಗೆ ಬಾ ಅಂತಾಳೆ. ಪ್ರಭು, ಸರಿ ಆಯ್ತು ಅಂತ, ನಿನ್ನ ಸ್ಕೂಲಲ್ಲೇ ಸುಮಾರಾಗಿದ್ದೆ, ಆದರೆ ಈಗ ತುಂಬಾನೇ ಚೆನ್ನಾಗಾಗಿದೆಯಾ ಅಂತಾನೆ. ಪ್ರೀತಿ ಕೂಡ ನಗ್ತಾಳೆ. ಏನಂದ್ರೆ ಇಬ್ರು ಒಂದ್ಸಲ ಡಿಸ್ಟರ್ಬ್ ಪಡ್ತಾ ಇರ್ತಾರೆ, ಇಬ್ರು ಹಗ್ ಮಾಡ್ಕೊಳ್ತಾರೆ. ಇನ್ನು ನೆಕ್ಸ್ಟ್ ಡೇ ರಾತ್ರಿ ಪ್ರಭು ರೆಡಿ ಆಗಿ ಪ್ರೀತಿ ಮನೆಗೆ ಡಿನ್ನರ್ಗೆ ಹೋಗ್ತಾ ಇರ್ತಾನೆ. ಪ್ರಭು, ನಂಗೆ ಪ್ರೀತಿ ಇಷ್ಟ, ಆದ್ರೆ ನಾನು ಮಾಡಿರೋ ಫಸ್ಟ್ ಲವ್ ಅನ್ನ ಮರೆಯಕ್ಕೆ ಆಗ್ತಿಲ್ಲ ಅಂತಾನೆ. ಅವನ ಫ್ರೆಂಡ್ ರಾಜೇಶ್ ಸಮಾಧಾನ ಮಾಡಿ, ನಿನ್ನ ಮತ್ತೆ ಪ್ರೀತಿ ಮದುವೆಗೆ ನಾನೇ ಶೆಫ್ ನೋಡು ಅಂತ ಹೇಳ್ತಾನೆ. ಪ್ರಭು ಇನ್ನೇನೋ ಹೊರಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಅವರ ತಂದೆ, ನಿಂಗೆ ಏನೋ ಪಾರ್ಸಲ್ ಬಂದಿದೆ ನೋಡು ಅಂತಾನೆ. ಪ್ರಭು ಹಾಗೆ ಹೋಗ್ತಾ ಇರ್ತಾನೆ. ಅವರ ತಂದೆ, ಏನಾದ್ರೂ ಅರ್ಜೆಂಟ್ ಇರ್ಬೋದು ನೋಡು ಅಂತಾನೆ. ಪ್ರಭು ಓಪನ್ ಮಾಡಿ ನೋಡಿದ್ರೆ ಅವನ ಎಕ್ಸ್ ನೀಲಾ ಅವಳ ಮದುವೆ ಇನ್ವಿಟೇಷನ್ ಕಾರ್ಡ್ ಆಗಿರುತ್ತೆ. ಪ್ರಭು ಅದನ್ನ ನೋಡಿ ತುಂಬಾನೇ ಬೇಜಾರಾಗ್ತಾನೆ. ನೆಕ್ಸ್ಟ್ ಪ್ರಭು ಪ್ರೀತಿ ಮನೆಗೆ ಬರ್ತಾನೆ. ಪ್ರೀತಿ ಅವಳ ಮನೆಯಲ್ಲಿ ಡಿನ್ನರ್ಗೆ ಅಂತ ತುಂಬಾನೇ ರೆಡಿ ಮಾಡಿರ್ತಾಳೆ. ಪ್ರೀತಿ ಯಾಕೋ ತುಂಬಾ ಬೇಜಾರಲ್ಲಿದೆಯಾ ಅಂತ ಎಣ್ಣೆ ಹಾಕಿ ಕೊಡ್ತಾಳೆ. ಪ್ರಭು ಸುಮ್ಮನೆ ಕೂತಿರ್ತಾನೆ. ಪ್ರೀತಿ ಸುಮ್ಮನೆ ಮಾತಾಡ್ತಾನೆ ಇರ್ತಾಳೆ. ಪ್ರೀತಿ, ನಂಗೂ ನೀನಿಷ್ಟ, 2 ಫ್ಯಾಮಿಲಿಗೂ ಹೇಳೋಣ ಅಂತಾಳೆ. ತಕ್ಷಣ ಪ್ರಭು ಅವನ ಹತ್ರ ಇರೋ ಅವನ ಎಕ್ಸ್ಲ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡ್ತಾನೆ. ಇದನ್ನ ನೋಡಿದ ಪ್ರೀತಿ ಕೂಡ, ಹೋ ಸರಿ ಆಯ್ತು, ಈಗ ನಿನ್ನ ಲವ್ ಸ್ಟೋರಿ ಹೇಳೋ ಸಮಯ ಬಂದಿದೆ, ಹೇಳು ಅಂತಾಳೆ. ಈಗ ಪ್ರಭು ತನ್ನ ಲವ್ ಸ್ಟೋರಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಸ್ಟೋರಿಯಲ್ಲಿ ಪ್ರಭು ಮತ್ತೆ ಅವನ ಫ್ರೆಂಡ್ ರಾಜೇಶ್ ಇಬ್ರು ಕ್ಯಾಟರಿಂಗ್ ಕಾಲೇಜಲ್ಲಿ ಶೆಫ್ ವರ್ಕ್ ಟ್ರೈನಿಂಗ್ ಅಲ್ಲಿ ಇರ್ತಾರೆ. ಅವನ ಫ್ರೆಂಡ್ ರವಿ ಫೋನ್ ಮಾಡಿ ಹೊರಗಡೆ ವೇಟ್ ಮಾಡ್ತಾ ಇದ್ದೀನಿ ಅಂತಾನೆ. ನೆಕ್ಸ್ಟ್ ಪ್ರಭು ಮತ್ತೆ ರಾಜೇಶ್ ಬರ್ತಾರೆ. ರವಿ, ಮಚ್ಚ ಇವತ್ತು ನನ್ನ ಲವ್ ಆನಿವರ್ಸರಿ, ಇವತ್ತು ನೈಟ್ ಒಂದು ಪಾರ್ಟಿ ಇದೆ, ಅದಕ್ಕೆ ನಿಂಗೆ ಗೊತ್ತಿರುವ ಹೈ ಕ್ಲಾಸ್ ಶೆಫ್ ಇದ್ರೆ ಹೇಳ್ತೀಯ ಅಂತಾನೆ. ಅದಕ್ಕೆ ಪ್ರಭು, ನಾವೇ ಇದೀವಿ ತಾನೆ, ನಾವಿಬ್ರು ಬರ್ತೀವಿ ಅಂತಾನೆ. ರವಿ, ಮಚ್ಚ ಹೈ ಕ್ಲಾಸ್ ಅಂತಾನೆ. ಪ್ರಭು, ನಾವೇ ಬರ್ತೀವಿ, ನಾವೇ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಅವತ್ತು ರಾತ್ರಿ ಪಾರ್ಟಿಗೆ ಪ್ರಭು ಮತ್ತೆ ರಾಜೇಶ್ ಶೆಫ್ ಆಗಿ ಬಂದಿರ್ತಾರೆ. ರವಿ ಇವರ ಅಡುಗೆನ ನೋಡಿ ತುಂಬಾನೇ ಹ್ಯಾಪಿ ಆಗಿಬಿಡ್ತಾನೆ. ರಾಜೇಶ್ ಮತ್ತೆ ಪ್ರಭು ಅಲ್ಲಿ ಡ್ರಿಂಕ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಇನ್ನು ಇವಳು ರವಿ ಲವರ್ ಶ್ರೇಯ ರವಿಗೆ, ನೀಲ ಎಲ್ಲೂ ಕಾಣ್ತಿಲ್ಲ, ನೋಡೋಣ ಬಾ ಅಂತಾಳೆ. ರವಿ ಪ್ರಭುಗೆ, ಮಚ್ಚ ನೀಲ ಶ್ರೇಯಳ ಬೆಸ್ಟ್ ಫ್ರೆಂಡ್, ಬಾ ಹುಡ್ಕೋಣ ಅಂತ ಕರ್ಕೊಂಡು ಹೋಗ್ತಾನೆ. ಈ ಕಡೆ ನೀಲ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾಳೆ. ಇದನ್ನ ನೋಡಿ ಅವರು ತುಂಬಾನೇ ನಗ್ತಾರೆ. ನೀಲ, ಹೇ ಇದು ತುಂಬಾನೇ ಎಮ್ಮೆ ಆಗಿದೆ ಅಂತಾಳೆ. ಶ್ರೇಯ, ಇವನು ರವಿ ಫ್ರೆಂಡ್ ಪ್ರಭು, ಇವನೇ ಇದನ್ನೆಲ್ಲ ಮಾಡಿದ್ದು ಅಂತಾಳೆ. ರವಿ ಕೂಡ, ಹೌದು ಇವನು ಒಬ್ಬ ಗ್ರೇಟ್ ಶೆಫ್ ಅಂತಾನೆ. ನೀಲ, ಸೂಪರ್ ಎಮ್ಮೆ ಆಗಿದೆ ಅಂತಾಳೆ. ನೆಕ್ಸ್ಟ್ ಪ್ರಭು ಮತ್ತೆ ರಾಜೇಶ್ ಡ್ಯಾನ್ಸ್ ಮಾಡ್ತಾ ಅಡುಗೆನ ಮಾಡ್ತಾ ಇರ್ತಾರೆ. ಅವರನ್ನ ನೋಡಿದ ನೀಲ ಅಲ್ಲಿಗೆ ಬರ್ತಾಳೆ.
ಪ್ರಭು ಇವಳನ್ನ ನೋಡಿ ಇವನು ನನ್ನ ಫ್ರೆಂಡ್ ರಾಜೇಶ್ ಅಂತ ಪರಿಚಯ ಮಾಡಿಸ್ತಾನೆ. ನಿಮಗೆ ಏನ್ ಬೇಕು ಅಂತ ಕೇಳ್ತಾನೆ. ನೀಲಾ ನಂಗೆ ಕರುವಟ್ಟು ಕುಳಂ ಮಾಡ್ಕೊಡ್ತಾರೆ ಅಂತ ಕೇಳ್ತಾಳೆ. ರಾಜೇಶ್ ಇದನ್ನ ಕೇಳಿ ನಗ್ತಾನೆ. ನೀಲಾ ಇದನ್ನ ಯಾರಿಗೂ ಹೇಳ್ಬೇಡಿ ಅಂತಾಳೆ. ಕರುವಾಟು ಕುರಂ ಅಂದ್ರೆ ಫಿಶ್ ಅಲ್ಲಿ ಮಾಡೋ ಒಂದು ಐಟಮ್. ಪ್ರಭು ಕರುವಾಟು ಇಲ್ಲ, ನಾನು ನಿಂಗೆ ಫಿಶ್ ಅಲ್ಲಿ ಅದೇ ಟೇಸ್ಟ್ ಬರೋ ಐಟಮ್ ಅನ್ನ ಮಾಡ್ಕೊಡ್ತೀನಿ ಅಂತ ಫಿಶ್ ಅಲ್ಲಿ ರೆಡಿ ಮಾಡಿ ಕೊಡ್ತಾನೆ. ನೀಲಾ ಅದನ್ನ ತಿಂದು ಸೂಪರ್ ಆಗಿದೆ, ನಂಗೆ ನನ್ನ ಅಮ್ಮನೇ ನೆನಪಿಗೆ ಬರ್ತಾರೆ, ಆದ್ರೆ ಅವರು ಈಗ ಇಲ್ಲ, ನನ್ನ ತಂದೆನೇ ನನ್ನ ನೋಡ್ಕೊಳ್ತಾ ಇದ್ದಾರೆ ಅಂತಾಳೆ. ನೆಕ್ಸ್ಟ್ ಇಬ್ರು ಅಲ್ಲೇ ಮಾತಾಡ್ತಾ ನಿಂತಿರ್ತಾರೆ. ಪಾರ್ಟಿ ಮುಗಿಯುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಶ್ರೇಯಾ ರವಿಗೆ ನಂಗೆ ಲಾಂಗ್ ಡ್ರೈವ್ ಹೋಗ್ಬೇಕು, ಕರ್ಕೊಂಡು ಹೋಗು ಅಂತಾಳೆ. ರವಿ ಸರಿ ಹೋಗೋಣ ಅಂತಾನೆ. ಈಗ ಇವರಿಬ್ರು ತುಂಬಾನೇ ಕುಡಿದು ಟೈಟ್ ಆಗಿರ್ತಾರೆ. ನೀಲಾ ಸರಿ ಲೇಟ್ ಆಯ್ತು, ನಾನು ಮನೆಗೆ ಹೋಗ್ತೀನಿ ಅಂತಾಳೆ. ಶ್ರೇಯಾ ನಿಂಗೆ ನಾನು ಇಷ್ಟ ತಾನೆ, ನನ್ನ ಜೊತೆ ಬಾ ಅಂತಾಳೆ. ರವಿ ಕೂಡ ಪ್ರಭುಗೆ ನಿಂಗೆ ನಾನು ಇಷ್ಟ ತಾನೆ, ನನ್ನ ಜೊತೆ ಬಾ ಅಂತಾನೆ. ಪ್ರಭು ಅವನಿಗೆ ಉಗಿದು ನಾನು ಬರೋದಿಲ್ಲ ಅಂತಾನೆ. ಈ ಕಡೆ ನೀಲಾ ಸರಿ ಬರ್ತೀನಿ ಅಂತಾಳೆ. ಪ್ರಭು ಕೂಡ ರವಿಗೆ ಹೇ ನಾನು ನಿನ್ನ ಫ್ರೆಂಡ್ ತಾನೆ, ನಂಗೆ ನಿನ್ನಿಷ್ಟ, ನಾನು ಬರ್ತೀನಿ ಅಂತಾನೆ. ಪ್ರಭು ರಾಜೇಶ್ಗೆ ಬೈಕ್ ತಗೊಂಡು ಹೋಗು ಅಂತ ಹೇಳ್ತಾನೆ. ನೆಕ್ಸ್ಟ್ 4 ಜನ ಕಾರಲ್ಲಿ ಹೋಗ್ತಾ ಇರ್ತಾರೆ. ರವಿ ಮತ್ತೆ ಶ್ರೇಯಾ ಇಬ್ರು ಫುಲ್ ಕಿಸ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ನೀಲಾ ಮತ್ತೆ ಪ್ರಭು ಇವರನ್ನ ನೋಡಿ ಸುಮ್ಮನೆ ನಗ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ರವಿ ಮತ್ತೆ ಶ್ರೇಯಾ ಬೀಚ್ ಅಲ್ಲಿ ಆಟ ಆಡ್ತಾ ಇರ್ತಾರೆ. ಈ ಕಡೆ ಪ್ರಭು ಮತ್ತೆ ನೀಲಾ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಪ್ರಭು ಅಲ್ಲಿರೋ ಒಬ್ಬ ಮೀನುಗಾರನ ಹತ್ರ ಮೀನ್ ಇಸ್ಕೊಂಡು ಮೀನ್ ತಗೊಂಡು ಅಂಗಡಿಗೆ ಹೋಗಿ ಕರುವಾಟು ಮತ್ತೆ ತರಕಾರಿ ತಗೊಂಡ್ ಬರ್ತಾನೆ. ನೀಲಾ ಏನ್ ಮಾಡ್ತಿದಿ ಅಂತ ಕೇಳ್ತಾಳೆ. ಪ್ರಭು ನಿಂಗೆ ಇಷ್ಟ ಇರೋ ಕರುವಾಟು ಕುಳಂ ಮಾಡ್ಕೊಡ್ತೀನಿ ಅಂತಾನೆ. ಇಬ್ರು ಮಾತಾಡ್ತಾ ಪ್ರಭು ಅವಳಿಗೆ ಕರುವಾಟು ಕುಳಂ ಮಾಡ್ಕೊಡ್ತಾನೆ. ನೀಲಾ ಕೂಡ ತಿಂದು ಚೆನ್ನಾಗಿದೆ ಅಂತಾಳೆ. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ಪ್ರಭುಗೆ ನೀಲಾಳ ಫಾಲೋ ರಿಕ್ವೆಸ್ಟ್ ಬಂದಿರುತ್ತೆ. ಅದನ್ನ ನೋಡಿ ಪ್ರಭು ಅವನ ಫ್ರೆಂಡ್ ರಾಜೇಶ್ಗೆ ಫೋನ್ ಮಾಡಿ ಮಚ್ಚ ನೀಲಾ ನನ್ಗೆ ಫಾಲೋ ರಿಕ್ವೆಸ್ಟ್ ಕಳ್ಸಿದಾಳೆ ಅಂತಾನೆ. ರಾಜೇಶ್ ಅದಕ್ಕೆ ನಾನೇನ್ ಮಾಡ್ಬೇಕು ಅಂತಾನೆ. ಪ್ರಭು ಏನಿಲ್ಲ, ಎಕ್ಸೆಪ್ಟ್ ಮಾಡ್ಲಾ ಇಲ್ಲ 2 ದಿನ ಬಿಟ್ಟು ಎಕ್ಸೆಪ್ಟ್ ಮಾಡ್ಲಾ ಅಂತಾನೆ. ರಾಜೇಶ್ ಈ ತರ ಎಲ್ಲ ಮಾಡೋದು ಹುಡುಗಿರು, ನಾವು ಹುಡುಗರು ಎಕ್ಸೆಪ್ಟ್ ಮಾಡೋ ಅಂತಾನೆ. ನೀನೇನು ಅವಳನ್ನ ಲವ್ ಮಾಡ್ತಿಲ್ಲ ತಾನೆ ಅಂತಾನೆ. ಪ್ರಭು ಹೇ ಇಲ್ಲ ಮಚ್ಚ ಅಂತಾನೆ. ನೆಕ್ಸ್ಟ್ ಪ್ರಭು ನೀಲಾಳ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡ್ತಾನೆ. ಅವಳ ಫೋಟೋಸ್ ಎಲ್ಲ ನೋಡ್ತಾನೆ. ಅವನಿಗೂ ಅವಳನ್ನ ಕಂಡ್ರೆ ಇಷ್ಟ ಇರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ರವಿ ಅವರಿಬ್ರಿಗೂ ಅರ್ಜೆಂಟ್ ಆಗಿ ಬರೋಕೆ ಹೇಳ್ತಾನೆ. ಅವರಿಬ್ರು ಬರ್ತಾರೆ. ಪ್ರಭು ಏನ್ ಅರ್ಜೆಂಟ್ ಆಗಿ ಬರೋಕೆ ಹೇಳಿದೆ ಅಂತಾನೆ. ರವಿ ಏನಿಲ್ಲ ಮಚ್ಚ, ನಂಗೂ ಶ್ರೇಯಗೂ ಗಲಾಟೆ ಆಗಿದೆ, ಅವಳು ಕಾಲ್ಗೂ ರಿಪ್ಲೈ ಇಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡ್ತಿಲ್ಲ ಅಂತಾನೆ. ಅದಕ್ಕೆ ನೀವು ಅವಳಿಗೆ ಫೋನ್ ಮಾಡಿ ರವಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಊಟ ಮಾಡಿಲ್ಲ ಅಂತ ಫೋನ್ ಮಾಡಿ ಹೇಳು ಅಂತಾನೆ. ಆದ್ರೆ ಈ ಕಡೆ ರವಿ ಸರಿಯಾಗಿ ತಿಂತಾ ಇರ್ತಾನೆ. ಪ್ರಭು ಅವಳಿಗೆ ಫೋನ್ ಮಾಡ್ತಾನೆ, ಶ್ರೇಯಾ ರಿಸೀವ್ ಮಾಡೋದಿಲ್ಲ. ಪ್ರಭು ಯಾಕೆ ಏನಾಯ್ತು ಅಂತಾನೆ. ಅದು ನನ್ನ ಫ್ರೆಂಡ್ ಹೇಮ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ಲು, ಅದಕ್ಕೆ ಇದು ಅವಳಿಗೆ ಗೊತ್ತಾಗಿ ನನ್ನ ಜೊತೆ ಮಾತಾಡ್ತಿಲ್ಲ ಅಂತಾನೆ. ರಾಜೇಶ್ ಹೌದಾ, ಶ್ರೇಯಗೆ ಮೋಸ ಮಾಡ್ತಿಲ್ಲ ತಾನೆ ಅಂತಾನೆ. ರವಿ ಮಚ್ಚ ನೀವಿಬ್ರು ಅವಳ ಮನೆಗೆ ಹೋಗಿ ಅಂತಾನೆ. ಪ್ರಭು ಅದೆಲ್ಲ ಆಗೋದಿಲ್ಲ ಅಂತಾನೆ. ರವಿ ಶ್ರೇಯಗೋಸ್ಕರ ಅವಳ ಫ್ರೆಂಡ್ ನೀಲಾ ಹೋಗಿದ್ದಾಳೆ, ನನ್ಗೋಸ್ಕರ ನೀವಿಬ್ರು ಹೋಗೋದಿಲ್ಲ ಅಂತಾನೆ. ರಾಜೇಶ್ ಇಲ್ಲ ಹೋಗಲ್ಲ ಅಂತಾನೆ. ಪ್ರಭು ನೀಲಾ ಬಂದಿರೋದನ್ನ ಕೇಳಿ ಸರಿ ನಾನು ಹೋಗ್ತೀನಿ ಮಚ್ಚ ಅಂತಾನೆ. ಪ್ರಭು ಮತ್ತೆ ರಾಜೇಶ್ ಶ್ರೇಯ ಮನೆಗೆ ಬರ್ತಾರೆ. ನೀಲಾ ಕೂಡ ಶ್ರೇಯಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಪ್ರಭು ರಾಜೇಶ್ಗೆ ಮಚ್ಚ ರವಿ ಏನ್ ಹೇಳಿದ್ದಾನೆ ಅದನ್ನೆಲ್ಲ ಶ್ರೇಯಗೆ ಹೇಳು, ನೀಲಾ ಅವ್ರ ನಡುವೆ ನಾವ್ಯಾಕೆ ಹೊರಗಡೆ ಹೋಗೋಣ ಅಂತ ಹೇಳ್ತಾನೆ. ನೀಲಾ ಕೂಡ ಹೌದು ಸರಿ ಅಂತ ಹೋಗ್ತಾಳೆ. ಈ ಕಡೆ ರಾಜೇಶ್ಗೆ ರವಿ ಏನ್ ಹೇಳಿದ್ದು ಅಂತ ನೆನಪಿರೋದಿಲ್ಲ, ಸುಮ್ನೆ ಹೇಳ್ತಾ ನಿಂತಿರ್ತಾನೆ. ಈ ಕಡೆ ನೀಲಾ ಪ್ರಭುಗೆ ನಿನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಿನ್ನ ಕುಕಿಂಗ್ ಫೋಟೋಸ್ ತುಂಬಾನೇ ಚೆನ್ನಾಗಿದ್ವು ಅಂತಾಳೆ. ನಂಗೂ ಕುಕಿಂಗ್ ಅಂದ್ರೆ ತುಂಬಾನೇ ಇಷ್ಟ ಅಂತಾಳೆ. ಪ್ರಭು ನೀಲಾಗೆ ಏನ್ ನೀನು ಎಲ್ರು ನಂಗೆ ನೀನು ಕುಕಿಂಗ್ ಮಾಡ್ತಿ ಅಂತ ಅಸಹ್ಯವಾಗಿ ಹೇಳ್ತಾ ಇರ್ತಾರೆ. ಎಲ್ರು ಇಂಜಿನಿಯರ್ ಡಾಕ್ಟರ್ ಇಷ್ಟ ಅಂತ ಹೇಳ್ತಾರೆ, ನೀನು ಕುಕಿಂಗ್ ಇಷ್ಟ ಅಂತೀಯಲ್ಲ ಅಂತಾನೆ. ನೀಲಾ ಹೌದು ಇದು ಕೂಡ ಒಂದು ಪ್ರೊಫೆಷನಲ್ ಕೆಲಸ, ನಾನು ಕೂಡ ಕುಕಿಂಗ್ ಮಾಡುವನನ್ನೇ ಖುಷಿಯಿಂದ ಮದುವೆ ಆಗ್ತೀನಿ ಅಂತಾಳೆ. ಪ್ರಭು ಏನು ಅಂತಾನೆ. ಅಷ್ಟರಲ್ಲಿ ರಾಜೇಶ್ ಬಂದು ಶ್ರೇಯಾ ಮತ್ತೆ ರವಿ ಜಗಳ ಯಾವಾಗಾಯ್ತು, ಎಷ್ಟು ದಿನ ಆಯ್ತು ಊಟ ಮಾಡಿ ಅಂತ ನಡುವೆ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ನೀಲಾ ಮಳೆ ಬರ್ತಿದೆ, ಇಬ್ರು ಹೊರಗೆ ಹೋಗೋಣ ಅಂತಾಳೆ. ಪ್ರಭು ಬೇಡ ನನ್ನ ಫ್ರೆಂಡ್ ಇದಾನೆ ಅಲ್ವಾ ಅಂತಾನೆ. ನೀಲಾ ಹೌದಾ ಅಂತ ಶ್ರೇಯ ಹತ್ರ ಬರ್ತಾರೆ. ರಾಜೇಶ್ ಹೇಗೋ ಕಷ್ಟಪಟ್ಟು ಶ್ರೇಯಗೆ ರವಿನ ಮೀಟ್ ಮಾಡಕ್ಕೆ ಒಪ್ಸಿರ್ತಾನೆ. ನೆಕ್ಸ್ಟ್ ರವಿ ಹತ್ರ ಹೋಗ್ತಿರುವಾಗ ನೀಲಾ ನಾನು ಬೈಕಲ್ಲಿ ಬರ್ತೀನಿ ಅಂತಾಳೆ. ತಕ್ಷಣ ಪ್ರಭು ರಾಜೇಶ್ಗೆ ಫೋನ್ ಮಾಡಿ ನಂಗೆ ಬೈಕ್ ಓಡಿಸೋದಕ್ಕೆ ಬರೋದಿಲ್ಲ ಅನ್ನು ಅಂತಾನೆ. ರಾಜೇಶ್ ಕೂಡ ನೀಲಾಗೆ ನಂಗೆ ಬೈಕ್ ಓಡಿಸೋದಕ್ಕೆ ಬರೋದಿಲ್ಲ ಅಂತಾನೆ. ನೀಲಾ ಪ್ರಭುಗೆ ಕೇಳ್ತಾಳೆ. ಪ್ರಭು ಆಫ್ ಕೋರ್ಸ್ ನಾನು ಬೈಕ್ ಓಡಿಸ್ತೀನಿ ಅಂತಾನೆ. ರಾಜೇಶ್ ಇದನ್ನ ಕೇಳಿ ಚಪ್ಪಳೆ ಹೊಡೆದು ಕೇಕೆ ಹೊಡಿತಾನೆ. ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ ಲವ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡ್ತಾನೆ ಅನ್ನೋದನ್ನ ನೋಡಿ. ನೆಕ್ಸ್ಟ್ ಪ್ರಭು ಮತ್ತೆ ನೀಲಾ ಬೈಕ್ ಅಲ್ಲಿ, ರಾಜೇಶ್ ಮತ್ತೆ ಶ್ರೇಯಾ ಕಾರಲ್ಲಿ ಬರ್ತಾರೆ. ನೀಲಾ ಪ್ರಭುಗೆ ಇನ್ನೂ ಸ್ಪೀಡ್ ಆಗಿ ಹೋಗು, ಬೋರ್ ಆಗ್ತಿದೆ ಅಂತಾಳೆ. ಪ್ರಭು ನೋ ರಿಸ್ಕ್, ಸೇಫ್ಟಿ ಮುಖ್ಯ ಅಂತಾನೆ. ಈ ಕಡೆ ನೀಲಾಗೂ ಪ್ರಭು ಅಂದ್ರೆ ಇಷ್ಟ ಇರುತ್ತೆ. ನೆಕ್ಸ್ಟ್ ಎಲ್ರು ರವಿ ಹತ್ರ ಬರ್ತಾರೆ. ಈ ಕಡೆ ರವಿ ಐಸ್ ಕ್ರೀಮ್ ತಿಂತ ನಿಂತಿರ್ತಾನೆ. ಅವರನ್ನ ನೋಡಿ ಅಯ್ಯೋ ನೋಡ್ಬಿಟ್ಲ ಅಂತ ಸಾರಿ ಶ್ರೇಯಾ, ಹೇಮ ನಂಗೆ ತಂಗಿ ಆಗ್ಬೇಕು, ಬೇಕಾದ್ರೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ ಅಂತಾನೆ. ಶ್ರೇಯಾ ಸರಿ ಅವಳಿಗೆ ಫೋನ್ ಮಾಡಿ ಹೇಳು ಅಂತಾಳೆ. ಆದ್ರೆ ರವಿ ಸುಮ್ನೆ ಆತರ ಹೇಳಿರ್ತಾನೆ. ಈಗ ಶ್ರೇಯಾ ಹೇಳಿದಕ್ಕೆ ಹೇಮಗೆ ಫೋನ್ ಮಾಡ್ತಾನೆ, ಸ್ಪೀಕರ್ ಹಾಕಿರ್ತಾನೆ. ಹೇಮ ಏನ್ ರವಿ ನನ್ನಿಂದ ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಆಯ್ತಾ ಅಂತ ಕೇಳ್ತಾಳೆ. ರವಿ ಹೇಮ ನೀನು ಇನ್ ಮುಂದೆ ನಂಗೆ ತಂಗಿ ಅಂತ ಹೇಳ್ತಾನೆ. ಅವಳು ತುಂಬಾನೇ ಬೈತಾ ಇರ್ತಾಳೆ. ಫೋನ್ ಕಟ್ ಮಾಡ್ತಾನೆ. ನೆಕ್ಸ್ಟ್ ಶ್ರೇಯಾ ಸರಿ ಓಕೆ ಅಂತ ಇಬ್ರು ಹಗ್ ಮಾಡ್ತಾರೆ. ಶ್ರೇಯಾ ಸರಿ ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ಸೆಲ್ಫಿ ತಗೋತಾರೆ. ಶ್ರೇಯಾ ಸರಿ ಇವತ್ತು ಒಂದು ಪಾರ್ಟಿ ಮಾಡೋಣ ಅಂತಾಳೆ. ಇನ್ನೊಂದು ಕಡೆ ನೀಲಾ ಸರಿಯಾಗಿ ಊಟ ಮಾಡ್ತಾ ಕೂತಿರ್ತಾಳೆ. ನೆಕ್ಸ್ಟ್ ಎಲ್ರು ಬೀಚ್ ಅಲ್ಲಿ ಆಟ ಆಡ್ತಾ ಇರ್ತಾರೆ.
ತುಂಬಾ ಮಳೆ ಬೇರೆ ಬರ್ತಾ ಇರುತ್ತೆ. ಎಲ್ರು ಅಲ್ಲೇ ಹಾಗೆ ಮಲಗಿರ್ತಾರೆ. ಅಲ್ಲಿಗೆ ಅಲ್ಲೇ ಇರುವ ಲೋಕಲ್ ರೌಡಿಗಳು ಬರ್ತಾರೆ. ಬಂದು ಯಾರು ನೀವು ಏನ್ ಮಾಡ್ತಾ ಇದ್ರ ಅಂದ್ರೆ ಪ್ರಭು ಮತ್ತೆ ರಾಜೇಶ್ ಇಲ್ಲ ಅಣ್ಣ ಹೋಗ್ತೀವಿ ಅಂತ ಹೇಳ್ತಾರೆ. ಅವರು ಎಲ್ಲಿಗೆ ಹೋಗ್ತೀರಾ, ನಿಮ್ಮ ಹತ್ರ ಇರೋದನ್ನ ಕೊಟ್ಟು ಹೋಗಿ ಅಂತಾರೆ. ಸರಿ ಅಂತ ಎಲ್ರು ತಮ್ಮ ಹತ್ರ ಇರುವ ಪರ್ಸ್, ವಾಚು, ಮೊಬೈಲ್ ಎಲ್ಲ ಕೊಡ್ತಾರೆ. ಇನ್ನೇನು ಹೋಗ್ಬೇಕು ಅನ್ನೋಷ್ಟರಲ್ಲಿ ಅವರು ಎಲ್ಲಿಗೆ ಹೋಗ್ತಿದ್ರಾ, ಈ ಇಬ್ರು ಹುಡುಗಿರನ್ನ ಬಿಟ್ಟು ನೀವು ಹೋಗಿ ಅಂತ ಹೇಳ್ತಾರೆ. ಪ್ರಭು ಏನ್ ಹೇಳ್ತಿದಾರ ನೀವು, ರವಿಗೆ ಅವರನ್ನ ಕಾರಲ್ಲಿ ಕರ್ಕೊಂಡು ಹೋಗು ಅಂತ ಅಲ್ಲಿರುವ ವ್ಯಕ್ತಿಗೆ ಮುಗಿಗೆ ಹೊಡೆದು ಅವರ ವಸ್ತುಗಳನ್ನ ಅವ್ರಿಗೆ ಕೊಟ್ಟು ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ರಾಜೇಶ್ ಒಂದ್ ಕಡೆ ಮತ್ತೆ ಆ ಮೂವರು ಒಂದ್ ಕಡೆ ಓಡ್ತಾರೆ. ಆ ರೌಡಿಗಳು ಪ್ರಭುವಿನ ಹಿಂದೆ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಕಾರಲ್ಲಿ ಶ್ರೇಯಾ ಪೊಲೀಸಿಗೆ ಫೋನ್ ಮಾಡ್ಲಾ ಅಂತಾಳೆ. ನೀಲ ಸುಮ್ನೆ ಕೂತಿರ್ತಾಳೆ. ನೀಲ ತುಂಬಾನೇ ಭಯ ಪಡ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ರಾಜೇಶ್ ಪ್ರಭುವನ್ನ ಬೈಕ್ ಅಲ್ಲಿ ಕೂರ್ಸ್ಕೊಂಡು ಬರ್ತಾನೆ. ನೀಲ ಇವರನ್ನ ನೋಡಿ ತುಂಬಾನೇ ಖುಷಿ ಆಗ್ತಾಳೆ. ನೀಲ ರಾಜೇಶ್ಗೆ ನಿಂಗೆ ಬೈಕ್ ಓಡಿಸೋದಕ್ಕೆ ಬರಲ್ಲ ಅಂದೆ ಅಂತಾಳೆ. ರಾಜೇಶ್ ನೋ ರಿಸ್ಕ್, ಸೇಫ್ಟಿ ಮುಖ್ಯ ಅಂತಾನೆ. ಪ್ರಭು ಬೋರಿಂಗ್ ಇನ್ನು ಸ್ಪೀಡ್ ಅಂತ ನೀಲಾಳ ಡೈಲಾಗ್ ಹೇಳ್ತಾನೆ. ನೀಲ ಕೂಡ ಇದನ್ನ ನೋಡಿ ತುಂಬಾನೇ ನಗ್ತಾಳೆ. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ಶ್ರೇಯಾ ನೀಲಾಗೆ ಏನು ಪ್ರಭು ಅಂದ್ರೆ ಇಷ್ಟನಾ, ಅವನ ಪ್ರಪೋಸ್ಗೆ ವೇಟ್ ಮಾಡ್ತಾ ಇದ್ದೀಯ ಅಂತ ಕೇಳ್ತಾಳೆ. ನೀಲ ಕೂಡ ಹೂ ಅಂತಾಳೆ. ಈ ಕಡೆ ಪ್ರಭು ಅವ್ರ ಅಪ್ಪನಿಗೆ ನೀಲ ಲವ್ ವಿಷಯವನ್ನ ಹೇಳ್ತಾನೆ. ಅವ್ರ ಅಪ್ಪ ಕೂಡ ಸರಿ ಅವಳನ್ನ ಮನೆಗೆ ಕರ್ಕೊಂಡ್ ಬಾ ಅಂತಾನೆ. ನೆಕ್ಸ್ಟ್ ಡೇ ಶ್ರೇಯಾ ಬರ್ಡೇ ಇರುತ್ತೆ. ಎಲ್ರು ಪಾರ್ಟಿ ಮಾಡ್ತಾ ಇರ್ತಾರೆ. ಶ್ರೇಯಾ ನೀಲಗೆ ನೀನು ಅವನಿಗೆ ಪ್ರಪೋಸ್ ಮಾಡ್ಬೇಡ, ಅವನೇ ಮಾಡ್ಬೇಕು ಅಂತಾಳೆ. ಈ ಕಡೆ ರಾಜೇಶ್ ಕೂಡ ಪ್ರಭುಗೆ ಮಚ್ಚ ನೀನು ಅವಳಿಗೆ ಪ್ರಪೋಸ್ ಮಾಡ್ಬೇಡ, ಅವಳೇ ಮಾಡ್ಬೇಕು ಅಂತಾನೆ. ನೆಕ್ಸ್ಟ್ ರಾಜೇಶ್ ನೀಲಗೆ ಜ್ಯೂಸ್ ಕೊಡಕ್ಕೆ ಹೋಗ್ತಿರುವಾಗ ಶ್ರೇಯಾ ಇವತ್ತು ನನ್ನ ಬರ್ಡೇ ಅಂತ ಅದರಲ್ಲಿ ಡ್ರಿಂಕ್ಸ್ ಹಾಕ್ತಾಳೆ. ಅದನ್ನ ನೀಲ ಕೂಡ ಕುಡಿತಾಳೆ. ನೆಕ್ಸ್ಟ್ ಎಲ್ರು ಡ್ಯಾನ್ಸ್ ಮಾಡುವಾಗ ಪ್ರಭುಗೆ ನೀಲ ಡ್ಯಾನ್ಸ್ ವಿತ್ ಮೀ ಅಂತ ಇಬ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಹಾಗೆ ಇಬ್ರು ಕ್ಲೋಸ್ ಆಗಿ ಮೂವ್ ಆಗ್ತಾ ಇದ್ದಂತೆ ಇಬ್ರು ಕಿಸ್ ಕೊಡ್ಬೇಕು ಅನ್ನೋಷ್ಟರಲ್ಲಿ ನೀಲಗೆ ವಾಮಿಟ್ ಬಂದ್ಬಿಡುತ್ತೆ. ವಾಮಿಟ್ ಮಾಡ್ತಾಳೆ. ನೀಲ ನಾನೇನ್ ಮಾಡ್ಲಿ, ಯಾರೋ ಜ್ಯೂಸ್ ಅಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿದ್ದಾರೆ, ಒಳ್ಳೆ ಟೈಮಿಗೆ ವಾಮಿಟ್ ಬಂದ್ಬಿಡ್ತು ಅಂತಾಳೆ. ನೆಕ್ಸ್ಟ್ ನೀಲ ಪ್ರಭುಗೆ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾಳೆ. ನೆಕ್ಸ್ಟ್ ಪ್ರಭು ನೀಲಳನ್ನ ಅವ್ರ ಅಪ್ಪನ ಹತ್ರ ಕರ್ಕೊಂಡ್ ಬರ್ತಾನೆ. ಅವ್ರ ಅಪ್ಪ ಕೂಡ ಸರಿ ನಿಮ್ಮ ತಂದೆಯವರು ಒಪ್ಪಿದ್ರೆ ನಾವು ಕೂಡ ಓಕೆ ಅಂತಾರೆ. ನೆಕ್ಸ್ಟ್ ನೀಲ ಪ್ರಭುವನ್ನ ಕರ್ಕೊಂಡು ಅವಳ ಮನೆಗೆ ಬರ್ತಾಳೆ. ಪ್ರಭು ಅವಳ ಮನೆಯನ್ನ ನೋಡಿ ತುಂಬಾ ಶಾಕ್ ಆಗ್ತಾನೆ. ಅವಳಿಗೆ ನೀವು ತುಂಬಾನೇ ಶ್ರೀಮಂತರು ಅಂತಾನೆ. ಇವರು ನೀಲಳ ತಂದೆ ಕರುಣಾಕರನ್. ಇವರು ಒಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿರ್ತಾನೆ. ನೀಲ ಅವ್ರ ಅಪ್ಪನಿಗೆ ಅಪ್ಪ ಇವನ ಹೆಸರು ಪ್ರಭು, ನನ್ನ ಲೈಫ್ ಪಾರ್ಟ್ನರ್, ನಾವಿಬ್ರು ಮದುವೆ ಆಗ್ಬೇಕು ಅಂತ ಇದೀವಿ ಅಂತ ಡೈರೆಕ್ಟ್ ಆಗಿ ಹೇಳ್ತಾಳೆ. ಅವರ ತಂದೆ ನಗ್ತಾ ಮತ್ತೆ ಟೀ ಮಾಡ್ಕೊಂಡ್ ಬಾ ಅಂತ ಒಳಗೆ ಕಳಿಸ್ತಾನೆ. ಅವ್ರ ತಂದೆ ಪ್ರಭುಗೆ ಏನ್ ಮಾಡ್ಕೊಂಡಿದ್ಯಾ, ಲೈಫ್ ಅಲ್ಲಿ ಹೇಗ್ ಸಕ್ಸಸ್ ಆಗ್ಬೇಕು ಅಂತ ಇದೀಯಾ ಅಂತ ಕೇಳ್ತಾರೆ. ಪ್ರಭು ಸರ್ ನಾನು ಕ್ಯಾಟ್ರಿಂಗ್ ಕಾಲೇಜಲ್ಲಿ ಶೆಫ್ ಸ್ಟಡಿ ಮಾಡ್ತಾ ಇದ್ದೀನಿ, ಫೈನಲ್ ಇಯರ್ ಅಂತಾನೆ. ನೀಲಳ ತಂದೆ ಅವನಿಗೆ ಅಂದ್ರೆ ಈಗ ನಿಂಗೆ ಸಂಬಳ ಇಲ್ಲ, ಕೆಲಸ ಇಲ್ಲ, ನಿಮ್ಮಂತ ಮಿಡಲ್ ಕ್ಲಾಸ್ ಅವರು ಶ್ರೀಮಂತ ಹುಡುಗಿನ ಲವ್ ಮಾಡಿ ಅವ್ರ ಅಪ್ಪನ ದುಡ್ಡಲ್ಲಿ ಸೆಟಲ್ ಆಗೋಕೆ ಪ್ಲಾನ್ ಮಾಡ್ತಾರ ಅಂತಾನೆ. ಇದನ್ನ ಕೇಳಿ ಪ್ರಭು ನಗ್ತಾ ಸರ್ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾವು ಎಷ್ಟಿರುತ್ತೋ ಅಷ್ಟರಲ್ಲೇ ಖುಷಿ ಪಡ್ತೀವಿ. ನಿಮ್ಮ ಹತ್ರ 10 ಕಾರ್ ಇರ್ಬೋದು, ಆದ್ರೆ ನೀವು ಹೋಗೋದು ಒಂದೇ ಕಾರಲ್ಲಿ. ನಿಮ್ಮ ಹತ್ರ 20 ರೂಮ್ಗಳಿವೆ, ಆದ್ರೆ ನೀವು ಮಲಗೋದು ಒಂದ್ ರೂಮಲ್ಲಿ ಮಾತ್ರ. ನಾವು ಕೂಡ ಅದೇ ಮಾಡುದು, ಇಬ್ರು ಸೇಮ್ ತಾನೆ ಅಂತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ನೀಲ ಪ್ರಭು ಅವರು ನಮ್ಮ ತಂದೆ, ಮರ್ಯಾದೆ ಕೊಡು ಅಂತಾಳೆ. ನೀಲಳ ತಂದೆ ಪ್ರಭುಗೆ ಅವಳು ಹೇಳಿದ್ದು ಕೇಳಿಸ್ತಲ್ಲ, ಎದ್ದೋಗು ಅಂತಾನೆ. ನೀಲ ಕೂಡ ಅವ್ರ ಅಪ್ಪನಿಗೆ ಅಪ್ಪ ಅವನು ನಾನು ಮದ್ವೆ ಆಗೋನು, ಅವನಿಗೂ ಸ್ವಲ್ಪ ಮರ್ಯಾದೆ ಕೊಡು ಅಂತಾಳೆ. ನೆಕ್ಸ್ಟ್ ಅವತ್ತು ರಾತ್ರಿ ಪ್ರಭು ಅಮ್ಮ ನೀಲಳ ತಂದೆಗೆ ಬೈತಾ ಇರ್ತಾರೆ. ಈ ಕಡೆ ನೀಲ ಬೇಜಾರಲ್ಲೇ ಮಲಗಿರ್ತಾಳೆ. ನೀಲ ಅವಳ ತಂದೆಗೆ ಅಪ್ಪ ಅವನಿಗೊಂದು ಚಾನ್ಸ್ ಕೊಡು ಅಂತ ಕೇಳ್ತಾಳೆ. ಅವ್ರ ಅಪ್ಪ ಕೂಡ ಸರಿ ಆಯ್ತು ಅಂತಾರೆ. ಕೊನೆಗೂ ನೀಲ ಹ್ಯಾಪಿ ಆಗ್ತಾಳೆ. ನೆಕ್ಸ್ಟ್ ಡೇ ಇಂದ ನೀಲ ಪ್ರಭು ಜೊತೆ ಎಲ್ಲೇ ಹೋದ್ರು ನೀಲಳ ಅಪ್ಪ ಕೂಡ ಜೊತೆಗೆ ಹೋಗ್ತಾ ಇರ್ತಾರೆ. ಅವಳ ಜೊತೆ ಸಿನಿಮಾ, ಪಾರ್ಟಿ, ಅವಳ ಜೊತೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಈ ಕಡೆ ಪ್ರಭು ಸುಮ್ನೆ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಪ್ರಭು ಅವರ ಅಮ್ಮನ ಜೊತೆ ಹಾಸ್ಪಿಟಲ್ಗೆ ಬಂದಿರ್ತಾನೆ. ಅಲ್ಲಿಗೆ ನೀಲಳ ಅಪ್ಪ ಕೂಡ ಬಂದಿರ್ತಾರೆ. ನೆಕ್ಸ್ಟ್ ಪ್ರಭು ಡಾಕ್ಟರ್ಗೆ ಅವ್ರು ಯಾಕೆ ಬಂದಿದ್ರು, ಅವ್ರ ಹತ್ರ ಎಲ್ಲ ಇದೆ, ಕಾರು, ಬಂಗ್ಲೆ, ಹಣ ಇದೆ ಅಂತಾನೆ. ಡಾಕ್ಟರ್ ಇಲ್ಲ, ಅವರು ತುಂಬಾ ಒಳ್ಳೆ ವ್ಯಕ್ತಿ, ಅವರಿಗೆ ಲಂಗ್ ಕ್ಯಾನ್ಸರ್ ಇದೆ, ಇನ್ನು ಕೇವಲ 6 ತಿಂಗಳು ಮಾತ್ರ ಬದುಕಿರೋದು. ಅದಕ್ಕೆ ಅವರು ತನ್ನ ಎಲ್ಲಾ ಬಿಸ್ನೆಸ್ ಅನ್ನ ಬಿಟ್ಟು ಒಂದು ಕ್ಷಣ ಮಿಸ್ ಮಾಡದೆ ಅವರ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತಾನೆ. ಇದನ್ನ ಕೇಳಿದ ಪ್ರಭು ಕೂಡ ತುಂಬಾನೇ ಬೇಜಾರಾಗ್ತಾನೆ. ಈ ವಿಷಯವನ್ನ ಅವನ ಫ್ರೆಂಡ್ಗೂ ಹೇಳ್ತಾನೆ. ಅವನ ಫ್ರೆಂಡ್ ಕೂಡ ಹೌದು ಪ್ರಭು, ಅವರ ಅಪ್ಪ ಅವಳ ಜೊತೆನೆ ಇರ್ಲಿ ಅಂತಾನೆ. ಅಲ್ಲಿಂದ ಪ್ರಭು ಅವಳ ಜೊತೆ ಜಾಸ್ತಿ ಮಾತಾಡ್ತಾ ಇರೋದಿಲ್ಲ, ಮೀಟ್ ಆಗ್ತಾ ಇರೋದಿಲ್ಲ. ನೀಲ ಮತ್ತೆ ಅವಳ ತಂದೆ ಹೊರಗಡೆ ಹೋಗ್ತಾ ಇರ್ತಾರೆ. ಪ್ರಭುಗೆ ಫೋನ್ ಮಾಡಿದ್ರೆ ಪ್ರಭು ಕೂಡ ಬರೋದಿಲ್ಲ ಅಂತಾನೆ. ಅದಕ್ಕೆ ನೀಲಳ ಅಪ್ಪ ಕೂಡ ಬರಲ್ಲ ಅಂತ ವಾಪಸ್ ಹೋಗ್ತಾನೆ. ಪ್ರಭು ಅವಳನ್ನ ಮೀಟ್ ಮಾಡೋದನ್ನ ಸ್ಟಾಪ್ ಮಾಡ್ತಾನೆ. ಅವಳು ಕೂಡ ತುಂಬಾನೇ ಬೇಜಾರಾಗ್ತಾಳೆ. ನೆಕ್ಸ್ಟ್ ಇದನ್ನ ನೀಲ ಶ್ರೇಯಗೆ ಹೇಳ್ತಾಳೆ. ಶ್ರೇಯಾ ಯಾರಾದ್ರೂ ದಿಢೀರನ್ನ ಚೇಂಜ್ ಆದ್ರೆ ನಿನ್ನೆ ಮೇಲೆ ಇಂಟ್ರೆಸ್ಟ್ ಹೋಗಿ ಬೇರೆ ಹುಡುಗಿ ಬಂದಿರಬಹುದು, ಅವನ ಮೊಬೈಲ್ ಚೆಕ್ ಮಾಡು ಅಂತಾಳೆ. ಇನ್ನೊಂದು ಕಡೆ ಪ್ರಭು ರಾಜೇಶ್ ಹತ್ತಿರ ತುಂಬಾನೇ ಬೇಜಾರಾಗ್ತಿದೆ, ಅವಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಾನೆ. ರಾಜೇಶ್ ಅವ್ರ ಅಮ್ಮ ಕರೆದ್ರು ಅಂತ ಒಳಗಡೆ ಹೋಗ್ತಾನೆ. ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ನೀಲ ಕೂಡ ಬಂದ್ಬಿಡ್ತಾಳೆ. ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ, ಮೀಟ್ ಮಾಡಲ್ಲ, ಯಾಕೆ ಅಂತಾಳೆ. ಪ್ರಭು ನೀಲ ನಾನು ತುಂಬಾ ಡ್ರಿಂಕ್ಸ್ ಮಾಡಿದ್ದೀನಿ ಹೋಗು ಅಂತಾನೆ. ನೀಲ ಅವನ ಮೊಬೈಲ್ ಇಸ್ಕೊಂಡು ಚೆಕ್ ಮಾಡ್ತಾಳೆ. ಆದ್ರೆ ಏನು ಇರೋದಿಲ್ಲ, ಯಾವ ಹುಡುಗಿರ ಕಾಂಟ್ಯಾಕ್ಟ್ ಇರೋದಿಲ್ಲ. ನೀಲ ಏನು ರೀಸನ್ ಇಲ್ದಂಗೆ ನನ್ನ ಯಾಕೆ ಅವಾಯ್ಡ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಪ್ರಭು ನೀಲಗೆ ನೀನ್ ಇಲ್ಲಿಂದ ಹೋಗು ಅಂತ ಜೋರಾಗಿ ಚೀರ್ ಹೇಳ್ತಾನೆ. ನೀಲ ಕೂಡ ತುಂಬಾನೇ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೀನು ಪ್ರಭುನೆಲ್ಲ ಚೇಂಜ್ ಆಗ್ಬಿಟ್ಟಿದ್ಯಾ ಅಂತಾಳೆ. ಪ್ರಭು ಹೌದು, ನಿಂಗೆ ನಾನ್ ಇಷ್ಟನಾ ಅಥವಾ ನಿನ್ನ ತಂದೆ ಇಷ್ಟನಾ ಅಂತ ಕೇಳ್ತಾನೆ. ನೀಲ ನಂಗೆ ಇಬ್ರು ಮುಖ್ಯ ಅಂತಾಳೆ. ಪ್ರಭು ಇಲ್ಲ, ನಂಗೆ ಗೊತ್ತಾಗ್ಬೇಕು ಅಂತ ರೂಢ್ ಆಗಿ ಮಾತಾಡ್ತಾನೆ. ನೀಲಾಗೆ ಕೋಪ ಬಂದು ಸರಿ ನಂಗೆ ನನ್ನ ತಂದೆನೇ ಮುಖ್ಯ ಅಂತ ಹೇಳಿ ಇನ್ನೊಂದು ಸರಿ ನಿನ್ನ ಮುಖ ತೋರಿಸ್ಬಿಡ ಅಂತ ಹೋಗ್ತಾಳೆ. ಪ್ರಭು ಅವಳ ತಂದೆಗೆ ಕ್ಯಾನ್ಸರ್ ಇದೆ, ಇರೋವಷ್ಟು ದಿನ ಅವಳ ತಂದೆ ಅವಳ ಜೊತೆ ನಗ್ತಾ ಇರ್ಲಿ, ಚೆನ್ನಾಗಿರ್ಲಿ ಅಂತ ಅವಳನ್ನ ಅವಾಯ್ಡ್ ಮಾಡ್ತಾ ಇರ್ತಾನೆ.
ಆದ್ರೆ ನೀಲೆಗೆ ವಿಷಯ ಗೊತ್ತಿಲ್ಲದೆ ಬ್ರೇಕಪ್ ಮಾಡ್ಕೊಂಡು ಹೋಗ್ತಾಳೆ. ಈಗ ಪ್ರಭು ಅವನ ಲವ್ ಸ್ಟೋರಿನ ಪ್ರೀತಿಗೆ ಹೇಳ್ತಾನೆ. ಪ್ರೀತಿ ಈ ಸ್ಟೋರಿನ ಕೇಳಿ ಸರಿ, ಅವಳ ಮದುವೆಗೆ ಹೋಗು, ಅವಳನ್ನ ನೋಡು, ನಿಂಗೆ ಅವಳಿಗೆ ಸತ್ಯ ಹೇಳ್ಬೇಕು ಅನ್ಸಿದ್ರೆ ಹೇಳಿ ಅವಳನ್ನ ಮದುವೆ ಆಗು, ಇಲ್ಲಾಂದ್ರೆ ನೀನು ರಿಟರ್ನ್ ಬರೋವರೆಗೂ ನಾನು ವೇಟ್ ಮಾಡ್ತಾ ಇರ್ತೀನಿ ಅಂತಾಳೆ. ನೆಕ್ಸ್ಟ್ ಡೇನೆ ಪ್ರಭು ಮತ್ತೆ ರಾಜೇಶ್ ನೀಲಳ ಮದುವೆಗೆ ಅಂತ ಹೋಗ್ತಾರೆ. ಇವಳ ಮದುವೆ ಒಂದು 5 ಸ್ಟಾರ್ ಹೋಟೆಲ್ ಅಲ್ಲಿ ಇರುತ್ತೆ. ಇಬ್ರು ಇಲ್ಲಿಗೆ ಬರ್ತಾರೆ. ಇವಳ ಹೆಸರು ಅಂಜಲಿ, ಅಲ್ಲಿ ಮದುವೆ ವರ್ಕ್ ನ ಇನ್ಚಾರ್ಜ್ ಆಗಿರ್ತಾಳೆ. ಪ್ರಭು ಅವಳಿಗೆ ನಮ್ಮ ರೂಮ್ ನಂಬರ್ ಎಷ್ಟು ಅಂತ ಕೇಳ್ತಾನೆ. ಆದ್ರೆ ಅವನ ಹೆಸರಲ್ಲಿ ರೂಮ್ ಇರೋದೇ ಇಲ್ಲ. ರಾಜೇಶ್ ಅವನ ಹೆಸರು ಹೇಳ್ತಾನೆ, ಅವನ ಹೆಸರಲ್ಲಿ ರೂಮ್ ಇರುತ್ತೆ. ನೆಕ್ಸ್ಟ್ ಅಂಜಲಿ ಅವರಿಗೆ ರೂಮ್ ತೋರಿಸಕ್ಕೆ ಹೋಗ್ತಾಳೆ. ರಾಜೇಶ್ ಅವಳನ್ನ ನೋಡಿ ಏನ್ ಇವಳು ಗುಮ್ಮ ತರ ಸುಮ್ನೆ ಇದ್ದಾಳೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಅಂಜಲಿ ತಮಿಳಲ್ಲಿ ನಿಮ್ಮ ರೂಮ್ ಇದೆ, ಏನಾದ್ರು ಬೇಕಿದ್ರೆ ನಂಗೆ ಕಾಲ್ ಮಾಡಿ ಅಂತಾಳೆ. ರಾಜೇಶ್ ಇದನ್ನ ಕೇಳಿ ಶಾಕ್ ಆಗಿ ನಿಮ್ಗೆ ತಮಿಳ್ ಬರುತ್ತೆ ಅಂತಾನೆ. ನಿಮ್ಗೆ ಗುಮ್ಮ ಅಂದಿದ್ದಕ್ಕೆ ಸಾರಿ ಅಂತಾನೆ. ನೆಕ್ಸ್ಟ್ ರಾಜೇಶ್ ಅಂಜಲಿ ಅಂತ ಕೂಗ್ತಾನೆ. ಪ್ರಭು ಬಂದು ಬಾಯ್ ಅಂತಾನೆ. ರಾಜೇಶ್ ನೀನ್ ಯಾಕೆ ಹೇಳಿದ್ದು, ನಾನ್ ತಾನೇ ಅವಳನ್ನ ಕರೆದಿದ್ದು ಅಂತಾನೆ. ಪ್ರಭು ನಗ್ತಾ ಇರ್ತಾನೆ. ರಾಜೇಶ್ ಈಗ ಬಂದಿರೋದು ನಾವು ನಿನ್ನ ಎಕ್ಸ್ ಮದ್ವೆಗೆ ಅಂತಾನೆ. ಪ್ರಭು ಇದನ್ನ ಕೇಳಿ ಸುಮ್ನೆ ನಿಂತ್ಬಿಡ್ತಾನೆ. ರಾಜೇಶ್ ನಗೋಕೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ರವಿ ರಾಜೇಶ್ ರೂಮ್ ಅಲ್ಲಿರುವ ಟೆಲಿಫೋನ್ಗೆ ಫೋನ್ ಮಾಡಿ, ಮಚ್ಚ ನಾನು ರವಿ, ನಾನು ಇಲ್ಲೇ ಇದ್ದೀನಿ, ಮತ್ತೆ ನಿಮ್ಮ ನಂಬರ್ ಹುಡುಗದೆ ಸಿಗ್ಲಿಲ್ಲ, ಮತ್ತೆ ಹೋಟೆಲ್ ಆಫೀಸಲ್ಲಿ ನಿಮ್ಮ ರೂಮ್ ನಂಬರ್ ತಿಳ್ಕೊಂಡು ಕಾಲ್ ಮಾಡಿದೆ ಅಂತಾನೆ. ರಾತ್ರಿ ಒಂದು ಪಾರ್ಟಿ ಇದೆ, ಮಿಸ್ ಮಾಡದೆ ಎಂಜಾಯ್ ಮಾಡೋಣ ಅಂತಾನೆ. ಇದನ್ನ ರಾಜೇಶ್ ಪ್ರಭುಗೆ ಹೇಳಿ ನೀಲಳ ರೂಮ್ ನಂಬರ್ ಕೇಳಿ ತಿಳ್ಕೊಳ್ಳೋಣ ಅಂತಾನೆ. ಪ್ರಭು ಅದೆಲ್ಲ ಬೇಡ ಅಂತಾನೆ. ನೆಕ್ಸ್ಟ್ ರಾಜೇಶ್ ವಾಶ್ರೂಮ್ಗೆ ಹೋಗ್ತಾನೆ. ಪ್ರಭು ಹೋಟೆಲ್ ಆಫೀಸ್ಗೆ ಫೋನ್ ಮಾಡಿ ನೀಲಳ ರೂಮ್ ನಂಬರ್ ಕೇಳ್ತಾನೆ. ಆದ್ರೆ ಅವರು ಸಾರಿ ಸರ್ ಹಾಗೆಲ್ಲ ಕೊಡೋದಿಲ್ಲ ಅಂತಾರೆ. ಇದನ್ನ ರಾಜೇಶ್ ಕೂಡ ಅಲ್ಲಿಂದನೇ ನೋಡ್ತಾನೆ. ನೆಕ್ಸ್ಟ್ ಅವತ್ತು ರಾತ್ರಿ ಪಾರ್ಟಿ ಇರುತ್ತೆ. ಪ್ರಭು ಮತ್ತೆ ರಾಜೇಶ್ ಅಲ್ಲೇ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಕಡೆ ಅಂಜಲಿ ಹೋಗ್ತಾ ಇರ್ತಾಳೆ. ರಾಜೇಶ್ ಗುಮ್ಮ ಮೇಡಮ್ ಅಂತಾನೆ. ಅಂಜಲಿ ತಿರುಗಿ ನೋಡಿ ಯಾರು ಅಂತ ಕೇಳಿದ್ರೆ ಸುಮ್ನೆ ಇರ್ತಾರೆ. ಕೊನೆಗೂ ಪ್ರಭು ನಾನೇ ಅಂತ ಹೇಳ್ತಾನೆ. ಅವಳು ನಗ್ತಾ ಹೋಗ್ತಾಳೆ. ರಾಜೇಶ್ ಮಚ್ಚ ನಾನ್ ಹೇಳಿರೋದು ತಾನೆ, ನೀನು ಸುಮ್ನೆ ಇರು ಅಂತಾನೆ. ಪ್ರಭು ಮಾತ್ರ ಅಲ್ಲೇ ಫುಲ್ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ನೀಲಾ ಬರ್ತಾಳೆ. ಪ್ರಭು ಅವಳನ್ನ ನೋಡಿ ಸುಮಾರು ವರ್ಷ ಆಗಿರುತ್ತೆ. ಇವನ ಹೆಸರು ಅರವಿಂದ್, ನೀಲಳನ್ನ ಮದುವೆ ಆಗ್ತಿರುವ ಗಂಡು. ನೀಲಾ ತುಂಬಾನೇ ಹ್ಯಾಪಿಯಿಂದ ಇರ್ತಾಳೆ. ನೆಕ್ಸ್ಟ್ ನೀಲಾ ರಾಜೇಶ್ ಹತ್ರ ಬಂದು ಚೆನ್ನಾಗಿ ಮಾತಾಡ್ತಾಳೆ. ಆದ್ರೆ ಪ್ರಭುವನ್ನ ನೋಡೋದೇ ಇಲ್ಲ. ನೆಕ್ಸ್ಟ್ ಪಾರ್ಟಿಯಲ್ಲಿ ನೀಲಾ ಮತ್ತೆ ಅರವಿಂದ್ ಇಬ್ರು ಡ್ಯಾನ್ಸ್ ಮಾಡ್ತಾ ಡ್ರಿಂಕ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಇದನ್ನ ನೋಡಿದ ಪ್ರಭುಗೆ ತುಂಬಾನೇ ಬೇಜಾರಿಗೆ ಕೂತ್ ಬಿಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಹೊರಗಡೆ ಬಂದು ಎಣ್ಣೆ ಹೊಡಿತಾ ಕೂತಿರ್ತಾನೆ. ಪ್ರಭು ಬಾರ್ ಅಟೆಂಡರ್ಗೆ ತಮಿಳ್ ಬರೋದಿಲ್ಲ ಅಂತ ಗಲಾಟೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅಂಜಲಿ ಬಂದು ಅವನನ್ನ ಕರ್ಕೊಂಡು ಹೋಗ್ತಾಳೆ. ಪ್ರಭು ಫುಲ್ ಟೈಟ್ ಆಗಿರ್ತಾನೆ. ಪ್ರಭು ಅಂಜಲಿಗೆ ನಿಂಗೆ ಮದುವೆ ಆಗಿದ್ಯಾ, ನೀನು ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅವಳು ಇಲ್ಲ ಅಂತಾಳೆ. ಪ್ರಭು ಯಾರನ್ನ ಲವ್ ಮಾಡ್ಬೇಡ, ತುಂಬಾ ಕಷ್ಟ ಅಂತಾನೆ. ಅಂಜಲಿ ನೀನ್ ಯಾಕೆ ನನ್ನ ಎಕ್ಸ್ ಮದ್ವೆಗೆ ಬಂದಿದ್ದೀಯ ಅಂತ ಕೇಳ್ತಾಳೆ. ಪ್ರಭು ಇದೆಲ್ಲ ನಿಂಗೆ ಯಾರು ಹೇಳಿದ್ರು ಅಂತಾನೆ. ಅಂಜಲಿ ನೀನೇ ನಂಗೆ ಹೇಳಿದ್ದು ಅಂತಾಳೆ. ಈಗ ಪ್ರಭು ಕುಡಿದ ಮಾತಲ್ಲಿ ಎಲ್ಲ ಹೇಳಿರ್ತಾನೆ. ನೆಕ್ಸ್ಟ್ ಅಂಜಲಿ ಅವನನ್ನ ರೂಮ್ಗೆ ಬಿಡ್ತಾಳೆ. ಈ ಕಡೆ ರಾಜೇಶ್ ರೂಮ್ ಒಳಗಡೆ ಅಳ್ತಾ ಕೂತಿರ್ತಾನೆ. ಪ್ರಭು ಅಳ್ಬೇಕಾಗಿರೋನು ನಾನು, ಪ್ರಭು ಈಗ ಮದ್ವೆ ಆಗ್ತಿರೋದು ನನ್ನ ನೆಕ್ಸ್ಟ್, ನಾನೇ ಸುಮ್ನೆ ಇದ್ದೀನಿ, ನೀನ್ ಯಾಕೆ ಹೇಳ್ತಾ ಇದೀಯ ಅಂತಾನೆ. ರಾಜೇಶ್ ನಿನ್ ಲವ್ಗೆ ಹೇಳ್ತಾ ಇಲ್ಲ, ನನ್ನ ಲವ್ಗೆ ಹೇಳ್ತಾ ಇದ್ದೀನಿ ಅಂತಾನೆ. ಪ್ರಭು ಯಾರದು ಅಂತಾನೆ. ರಾಜೇಶ್ ಅವಳು ಶ್ರೇಯಾ, ನಾನು 7 ವರ್ಷದಿಂದ ಲವ್ ಮಾಡ್ತಾ ಬಂದಿದ್ದೀನಿ ಅಂತಾನೆ. ಅವಳು ನಂಗೆ ಇಷ್ಟ, ಆದ್ರೆ ರವಿ ಅವಳ ಜೊತೆ ಇರೋದನ್ನ ನೋಡಿ ನಂಗೆ ತುಂಬಾ ಅಳು ಬರ್ತಿದೆ ಅಂತಾನೆ. ಅವಳನ್ನ ನಾನು ಪ್ರತಿ ಸರಿನ ನೋಡ್ತಾ ಇರ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಬ್ರು ನೀಲಾ ಅರವಿಂದ್ ಮ್ಯಾರೇಜ್ ಬೋರ್ಡ್ ಅನ್ನ ನೋಡ್ತಾ ನಿಂತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಶ್ರೇಯಾ ಮತ್ತೆ ರವಿ ಬರ್ತಾರೆ. ಶ್ರೇಯಾ ರಾಜೇಶ್ಗೆ ನೈಸ್ ಶರ್ಟ್ ಅಂತ ಮಾತಾಡ್ತಾ ಇರ್ತಾಳೆ. ರಾಜೇಶ್ ತುಂಬಾ ನಗ್ತಾ ಮಾತಾಡ್ತಾನೆ. ಮತ್ತೆ ಶ್ರೇಯಾ ರವಿಗೆ ಅವನ ಎದುರುಗಡೆನೆ ಕಿಸ್ ಕೊಡ್ತಾಳೆ. ರಾಜೇಶ್ ತುಂಬಾ ಅಪ್ಸೆಟ್ ಆಗ್ಬಿಡ್ತಾನೆ. ಇದನ್ನೆಲ್ಲ ಪ್ರಭು ನೋಡ್ತಾ ನಿಂತಿರ್ತಾನೆ. ನೆಕ್ಸ್ಟ್ ನಲ್ಲಿ ಅವತ್ತಿನ ದಿನ ಮೆಹಂದಿ ಫಂಕ್ಷನ್ ಇರುತ್ತೆ. ಪ್ರಭು ನೀಲಾಳನ್ನ ನೋಡಿದ್ರು ನೀಲಾ ಅವನನ್ನ ನೋಡ್ತಾನೆ ಇರೋದಿಲ್ಲ. ಏನಂದ್ರೆ ಅವನ ಬ್ರೇಕಪ್ ರೀಸನ್ ಅವಳಿಗೆ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಅವರಿಬ್ರು ನಿಂತ್ಕೊಂಡು ಅವರನ್ನ ನೋಡ್ತಾ ಇರ್ತಾರೆ. ಶ್ರೇಯಾ ನೀಲಾಗೆ ಮೆಹಂದಿಲಿ ನಿನ್ನ ಗಂಡನ ಹೆಸರು ಬರೆಯೋದು ಕಷ್ಟ, ಆದ್ರೂ ನಾನು ಬರ್ದಿದ್ದೀನಿ ನೋಡು ಅಂತಾಳೆ. ನೀಲಾ ನೋಡಿದ್ರೆ ಅರವಿಂದ್ ಹೆಸರು ಬದಲು ಪ್ರಭು ಅಂತ ಹೆಸರು ಇರುತ್ತೆ. ನೀಲಾ ತುಂಬಾನೇ ಕೋಪ ಮಾಡ್ಕೊಳ್ತಾಳೆ. ಶ್ರೇಯಾ ಸಾರಿ ನಂಗೆ ನೆನಪಾಗ್ಲಿಲ್ಲ, ಮಿಸ್ ಆಗಿ ಅವನ ಹೆಸರು ಬರ್ದ್ಬಿಟ್ಟೆ ಅಂತಾಳೆ. ನೀಲಾ ಆ ಮೆಹಂದಿ ಹಾಕಿರೋ ಕೈಯನ್ನ ನೀರಲ್ಲಿ ತೊಳ್ಕೊಳ್ತಾಳೆ. ಇದನ್ನ ರಾಜೇಶ್ ಮತ್ತೆ ಪ್ರಭು ನೋಡ್ತಾರೆ. ನೆಕ್ಸ್ಟ್ ಡೇ ರಾಜೇಶ್ ಮತ್ತೆ ರವಿ ಕೂತಿರುವಾಗ ಒಂದು ಹುಡುಗಿ ಬಂದು ರವಿಗೆ, ರವಿ ಐ ಲವ್ ಯು, ನೀ ಏನಾದ್ರೂ ಶ್ರೇಯಾ ಜೊತೆ ಬ್ರೇಕಪ್ ಮಾಡ್ಕೊಂಡ್ರೆ ನಾನು ನಿನಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಾಜೇಶ್ ಏನು ನೀನು ಯಾರನ್ನೂ ಬಿಟ್ಟಿಲ್ಲ, ನಾನೇ ಶ್ರೇಯಾಗೆ ಹಾಕೊಟ್ಬಿಡ್ತೀನಿ ಅಂತಾನೆ. ರವಿ ಮಚ್ಚ ಆತರ ಏನು ಮಾಡ್ಬೇಡ ಅಂತಾನೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಪ್ರೀತಿ ಪ್ರಭುಗೆ ಕಾಲ್ ಮಾಡಿ ಅಲ್ಲೆಲ್ಲ ಓಕೆನಾ ಅಂತ ಕೇಳ್ತಾಳೆ. ಪ್ರಭು ಆತರ ಏನಿಲ್ಲ ಅಂತಾನೆ. ರಾಜೇಶ್ ಏನಿದು ಎಕ್ಸ್ ಮದುವೆಗೆ ಬಂದು ಆ ಕಡೆ ಮತ್ತೆ ಲವ್ ಸ್ಟಾರ್ಟ್ ಮಾಡಿದ್ಯಾ ಅಂತಾನೆ. ಇನ್ನು ನೆಕ್ಸ್ಟ್ ಡೇ ಅರ್ಶಿಣ ಫಂಕ್ಷನ್ ಇರುತ್ತೆ. ಪ್ರಭು ನೀಲಾಳನ್ನ ನೋಡ್ತಾ ನಿಂತಿರ್ತಾನೆ. ಈ ಕಡೆ ರಾಜೇಶ್ ಶ್ರೇಯಳನ್ನ ನೋಡ್ತಾ ಇರ್ತಾನೆ. ನೆಕ್ಸ್ಟ್ ಮೂವರು ಊಟಕ್ಕೆ ಬರ್ತಾರೆ. ಅಂಜಲಿ ಪ್ರಭುನ ನೋಡಿ ಸ್ಮಾರ್ಟ್ ಅಂತಾಳೆ. ನೆಕ್ಸ್ಟ್ ರಾಜೇಶ್ ಮತ್ತು ರವಿ ಅಂಜಲಿ ಅಂತ ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ರಾಜೇಶ್ ಅಂಜಲಿಗೆ ಬರೀ ವೆಜ್ ಇದೆ, ಚಿಕನ್ ಬಿರಿಯಾನಿ, ಫಿಶ್ ಈ ತರ ಐಟಮ್ಸ್ ಇಲ್ಲ ಅಂತ ಕೇಳ್ತಾನೆ. ಅಂಜಲಿ ಮೆನು ಲಿಸ್ಟ್ ಅಲ್ಲಿ ಏನಿತ್ತೋ ಅದನ್ನೆಲ್ಲ ಮಾಡ್ಸಿದೀನಿ ಅಂತಾಳೆ. ಅಂಜಲಿ ಒಂದು ಸಾಂಬಾರ್ ಕೂಡ ಇಲ್ಲ ಅಂತಾಳೆ. ಪ್ರಭು ಅಷ್ಟೇನಾ ಈಜಿ ಅಂತ ಅವನೇ ರೆಡಿ ಮಾಡ್ತಾನೆ. ಅವಳು ಕೂಡ ತಿಂತಾಳೆ. ನೀನು ಕುಕ್ ಅಂತಾಳೆ. ಪ್ರಭು ಇಲ್ಲ ಶೆಫ್ ಅಂತಾನೆ. ಅಂಜಲಿ 2 ಸೇಮ್ ಅಲ್ವಾ ಅಂತ ಪ್ರಭು ಅವರ ತಂದೆ ಹೇಳೋ ತರನೇ ಹೇಳ್ತಾಳೆ. ನೆಕ್ಸ್ಟ್ ಅದನ್ನ ನಿಲಗೂ ಕೂಡ ಕೊಡ್ತಾರೆ. ಅವಳು ತಿಂದ ತಕ್ಷಣ ಇದು ಪ್ರಭು ಮಾಡಿರೋದು ಅಂತ ಗೊತ್ತಾಗಿ ತಿನ್ನದೆ ಎದ್ದು ಹೋಗ್ತಾಳೆ. ಈ ಕಡೆ ಅಂಜಲಿ ಚೆನ್ನಾಗಿ ಅಡಿಗೆ ಮಾಡ್ತೀಯಾ, ಮತ್ತೆ ನಾಳೆ ಸಂಗೀತ ಫಂಕ್ಷನ್ ಯಾವ ಡ್ರೆಸ್ ಹಾಕ್ತೀಯ ಅಂತಾಳೆ.
ಪ್ರಭು ಇಲ್ಲ ಜಾಸ್ತಿ ತಂದಿಲ್ಲ ಇದನ್ನೇ ಹಾಕ್ತೀನಿ ಅಂತಾನೆ. ಅಂಜಲಿ ಇವೆಲ್ಲ ಬೇಡ ಅಂತ ಅವನನ್ನ ಕರ್ಕೊಂಡೋಗಿ ಬಟ್ಟೆ ಕೊಡಿಸಿ ಅವನ ಜೊತೆ ಸುತ್ತಾಡ್ತಾಳೆ. ಅವತ್ತು ರಾತ್ರಿ ಅಂಜಲಿ ಮತ್ತೆ ಪ್ರಭು ಊಟ ಮಾಡುವಾಗ ಅಂಜಲಿ ನಿನ್ನ ಫ್ರೆಂಡ್ ರಾಜೇಶ್ ತುಂಬಾ ಪೊರ್ಕಿ ಅಂತಾಳೆ. ಪ್ರಭು ಇಲ್ಲ ಅವನು ತುಂಬಾನೇ ಒಳ್ಳೆಯವನು ಅಂತಾನೆ. ಅಂಜಲಿ ನೀನು ನೀಲಾ ಮತ್ತೆ ರಾಜೇಶ್ ಇಬ್ರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತೀಯ ಅಂತಾಳೆ. ಪ್ರಭು ಯೋಚನೆ ಮಾಡ್ದೇನೆ ರಾಜೇಶ್ ಅಂತಾನೆ. ಅಂಜಲಿ ನಿನ್ನ ಎಕ್ಸ್ ನೀಲಾ ಮದ್ವೆ ಆಗ್ತಿರೋದಕ್ಕೆ ಅವಳ ಮೇಲೆ ಕೋಪನ ಅಂತ ಕೇಳ್ತಾಳೆ. ಪ್ರಭು ಇಲ್ಲ ನೀಲಾ ಇಲ್ಲಂದ್ರೆ ಅವಳಂತ ಹುಡುಗಿ ಮತ್ತೆ ಸಿಗ್ತಾಳೆ, ಆದ್ರೆ ರಾಜೇಶ್ ತರ ಫ್ರೆಂಡ್ ಸಿಗೋದು ತುಂಬಾ ಕಷ್ಟ ಅಂತಾನೆ. ಇದನ್ನ ಕೇಳಿದ ಅಂಜಲಿ ಕೂಡ ತುಂಬಾ ಖುಷಿ ಪಡ್ತಾಳೆ. ಇನ್ನು ನೆಕ್ಸ್ಟ್ ಡೇ ಸಂಗೀತ ಪಾರ್ಟಿಗೆ ಅಂಜಲಿ ಕೊಡ್ಸಿರೋ ಬಟ್ಟೆ ಹಾಕೊಂಡು ಬಂದಿರ್ತಾನೆ. ನೀಲಾ ಮತ್ತೆ ಅರವಿಂದ್ ಕೂಡ ಜೊತೆಗೇನೆ ಹ್ಯಾಪಿಯಿಂದ ನಿಂತಿರ್ತಾರೆ. ಅವಳನ್ನ ಪ್ರಭು ನೋಡ್ತಾ ಇರ್ತಾನೆ. ಈ ಕಡೆ ರಾಜೇಶ್ ಶ್ರೇಯಳನ್ನ ನೋಡ್ತಾ ಇರ್ತಾನೆ. ನೆಕ್ಸ್ಟ್ ನೀಲಾ ಮತ್ತೆ ಅರವಿಂದ್ ಕೈ ಹಿಡಿದು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇದನ್ನ ನೋಡಿದ ಪ್ರಭು ಅಂಜಲಿ ಕೈ ಹಿಡಿದು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೂ ಕೊನೆಗೂ ಅವ್ರನ್ನ ನೋಡಿದ್ರೆ ತುಂಬಾ ಬೇಜಾರಾಗಿ ಹೊರಗಡೆ ಬರ್ತಾನೆ. ಅಂಜಲಿ ಕೂಡ ಹೊರಗಡೆ ಬರ್ತಾಳೆ. ನೀನು ಅವಳನ್ನ ಯಾಕೆ ಅವಾಯ್ಡ್ ಮಾಡಿತು ಅಂತ ರೀಸನ್ ಹೇಳು, ಎಲ್ಲ ಸರಿ ಹೋಗುತ್ತೆ ಅಂತಾಳೆ. ನೆಕ್ಸ್ಟ್ ಪ್ರಭು ತುಂಬಾನೇ ಅಳ್ತಾನೆ. ಅವಳ ಮದುವೆ ನಂಗೆ ನಿಲ್ಸೋಕೆ ಇಷ್ಟ ಇಲ್ಲ ಅಂತಾನೆ. ರಾಜೇಶ್ ಕೂಡ ತುಂಬಾನೇ ಅಳ್ತಾನೆ. ರಾಜೇಶ್ ಪ್ರಭು ನೀಲಾ ಜೊತೆಗೆ ಬ್ರೇಕಪ್ ಆಗಿದ್ದು ನೀಲಾಳ ತಂದೆಗೆ ಕ್ಯಾನ್ಸರ್ ಇರೋದ್ರಿಂದ ಅವಳನ್ನ ಅವಾಯ್ಡ್ ಮಾಡಿದ್ದು ಎಲ್ಲ ನಿಜವನ್ನ ಅಂಜಲಿಗೆ ಹೇಳ್ತಾನೆ. ಪ್ರಭು ಮಚ್ಚ ನಂಗೆ ನಾಳೆ ಅವಳ ಮದುವೆ ನೋಡೋ ಶಕ್ತಿ ಇಲ್ಲ, ನಾಳೆಗೆ ಮನೆಗೆ ಹೋಗೋಣ ಅಂತಾನೆ. ನೆಕ್ಸ್ಟ್ ಸೀನಲ್ಲಿ ಈ ಕಡೆ ಅಂಜಲಿ ನೀಲಾಳನ್ನ ನೋಡ್ತಾ ಸಖತ್ತಾಗಿ ಡ್ರಿಂಕ್ಸ್ ಮಾಡ್ತಾಳೆ. ನೆಕ್ಸ್ಟ್ ವಾಶ್ರೂಮ್ಗೆ ಹೋಗ್ತಾಳೆ. ಅಲ್ಲಿ ಶ್ರೇಯಾ ಅಂಜಲಿಗೆ ನೀನು ಪ್ರಭು ಜೊತೆ ಕ್ಲೋಸ್ ಆಗಿ ಇರಬೇಡ, ಅವನು ಸರಿ ಇಲ್ಲ, ಎಕ್ಸ್ ಮದುವೆಗೆ ಬಂದು ಇನ್ನೊಬ್ಬಳನ್ನ ಪಿಕಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತಾಳೆ. ಅಷ್ಟರಲ್ಲಿ ನೀಲಾ ಕೂಡ ಅಲ್ಲಿಗೆ ಬರ್ತಾಳೆ. ನೀಲಾ ಕೂಡ ಅಂಜಲಿಗೆ ಹೌದು ಶ್ರೇಯಾ ಹೇಳಿದ್ದು ನಿಜ, ಅವನಿಂದ ಸ್ವಲ್ಪ ದೂರ ಇರು ಅಂತಾಳೆ. ಅಂಜಲಿ ನೀಲಾಗೆ ನಿನ್ನ ಫ್ರೆಂಡ್ ಹೇಳಿದ್ದು ಪರವಾಗಿಲ್ಲ, ಆದ್ರೆ ನೀನು ಹೇಳೋದು ತುಂಬಾನೇ ಕೇವಲವಾಗಿದೆ ಅಂತಾಳೆ. ನೀಲಾ ಅವನ ಬಗ್ಗೆ ನಿಂಗೇನು ಗೊತ್ತಿದೆ ಅಂತ ಕೇಳ್ತಾಳೆ. ಅಂಜಲಿ ನಿನಗೆ ಒಂದು ವಿಷಯ ಗೊತ್ತಾಗ್ಬೇಕು ಅಂತ ಎಲ್ಲ ವಿಷಯ ಹೇಳ್ತಾಳೆ. ಈ ಕಡೆ ಪ್ರಭು ಮತ್ತು ರಾಜೇಶ್ ತುಂಬಾ ಎಣ್ಣೆ ಹೊಡಿತಾ ಡ್ಯಾನ್ಸ್ ಮಾಡ್ತಾ ಅಳ್ತಾ ಇರ್ತಾರೆ. ನೀಲಾ ಅಂಜಲಿ ಹೇಳಿದ್ದನ್ನ ಕೇಳಿ ತುಂಬಾನೇ ಅಳ್ತಾಳೆ. ಎಲ್ಲರೂ ಈ ಕಾಲದಲ್ಲಿ ಲವ್ ಮಾಡ್ತಿರೋ ಹುಡುಗಿ ಸಂತೋಷ ನೋಡಿದ್ರೆ, ಆದ್ರೆ ಅವನು ನನ್ನ ತಂದೆಯ ಸಂತೋಷನ ನೋಡಿದ, ನಾನೇ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡಿದೆ ಅಂತ ತುಂಬಾನೇ ಅಳ್ತಾಳೆ. ಅವತ್ತೇ ಅವನು ಬಂದ ದಿನಾನೇ ನನ್ನ ಹಾರ್ಟ್ ಬೀಟ್ ಜೋರಿಗೆ ಹೊಡೆಯಕ್ಕೆ ಸ್ಟಾರ್ಟ್ ಆಯ್ತು. ನೀನು ಮತ್ತೆ ಅವನು ಡ್ಯಾನ್ಸ್ ಮಾಡ್ತಿರುವಾಗ್ಲೂ ನನಗೆ ತುಂಬಾ ನೋವಾಯ್ತು, ಆದ್ರೂ ನಾನು ನಗ್ತಾ ಇದ್ದೆ, ನಾನು ಕೂಡ ಅವನನ್ನ ನೋಡ್ತಾ ಇದ್ದೆ ಅಂತಾಳೆ. ನಾನು ನನ್ನ ಮನಸ್ಸಲ್ಲಿ ತುಂಬಾ ಹತ್ತಿದ್ದೀನಿ ಅಂತಾಳೆ. ಅವತ್ತು ಅವನು ಮಾಡಿದ ಸಾಂಬಾರ್ ಸಾದು ತಿಂದು ಬೇಡ ಅಂತ ಎದ್ದು ಹೋದಾಗಲೂ ಕೂಡ ತುಂಬಾ ಹತ್ತಿದ್ದೀನಿ ಅಂತಾಳೆ. ಇಲ್ಲ ನಾನು ಅವನನ್ನ ಮೀಟ್ ಆಗ್ತೀನಿ, ಸಾರಿ ಕೇಳ್ತೀನಿ, ಅವನನ್ನೇ ಮದುವೆ ಆಗ್ತೀನಿ ಅಂತ ಹೋಗ್ತಾಳೆ. ಆದ್ರೆ ಹೋಗೋಕೆ ಆಗೋದಿಲ್ಲ. ಅಂಜಲಿ ಯಾಕೆ ಅಂತ ಕೇಳಿದ್ರೆ ನೀಲಾ ನನ್ನ ತಂದೆ 1 ತಿಂಗಳು ಇರ್ಬೇಕಾದ್ರೆ ಕ್ಯಾನ್ಸರ್ ವಿಷಯವನ್ನ ಹೇಳಿದ್ರು, ಅದಲ್ಲದೆ ಅವರ ಕೊನೆಯ ಆಸೆನೆ ಅರವಿಂದ್ ಜೊತೆ ಮದುವೆ ಆಗೋದು, ಪ್ರಾಮಿಸ್ ಕೂಡ ತಗೊಂಡಿದ್ದಾರೆ, ಈಗ ನಂಗೆ ನನ್ನ ತಂದೆಯ ಮಾತೆ ಮುಖ್ಯ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ರಾಜೇಶ್ ಮನೆಗೆ ಹೋಗೋಕೆ ಅಂತ ಬ್ಯಾಗ್ ಪ್ಯಾಕ್ ಮಾಡ್ತಾ ಇರ್ತಾನೆ. ಪ್ರಭು ಎಲ್ಲಿಗೆ ಹೋಗ್ತಿದ್ಯಾ, ನಾನು ನೀಲಾ ಮದುವೆ ನೋಡದೆ ಬರೋದಿಲ್ಲ, ಅದೇನಾಗುತ್ತೋ ಆಗ್ಲಿ ಅಂತಾನೆ. ನೆಕ್ಸ್ಟ್ ಮೂವರು ರೆಡಿಯಾಗಿ ಬರ್ತಾರೆ. ಮಚ್ಚ ಲವ್ ಮಾಡ್ತಿರೋ ಹುಡುಗಿ ಮದುವೆ ಆಗ್ತಿದ್ರೆ ಬೇಜಾರಾಗ್ತಿಲ್ಲ ಅಂತಾನೆ. ಪ್ರಭು ಆಗ್ತಿದೆ, ಆದ್ರೆ ನೀನ್ ಕೂಡ 7 ವರ್ಷ ಲವ್ ಮಾಡಿರೋ ಹುಡುಗಿಯನ್ನ ಬಿಟ್ ಕೊಟ್ಟಿದೀಯ ಅಂತಾನೆ. ರವಿ ಮಚ್ಚ ಯಾರು ಅದು ಅವಳ ಹೆಸರೇನು ಅಂತ ಕೇಳ್ತಾನೆ. ರಾಜೇಶ್ ನಿನ್ನ ಹುಡುಗಿ ಹೆಸರೇ ನನ್ನ ಹುಡುಗಿ ಹೆಸರು ಶ್ರೇಯಾ ಅಂತಾನೆ. ರವಿಗೆ ತುಂಬಾ ಕನ್ಫ್ಯೂಸ್ ಆಗ್ಬಿಡುತ್ತೆ. ರಾಜೇಶ್ ಪ್ರಭುಗೆ ಮಚ್ಚ ಸುಮ್ನೆ ಇದ್ಬಿಡು, ಏನು ಹೇಳ್ಬೇಡ ಅಂತಾನೆ. ಈ ಕಡೆ ನೀಲಾ ಪ್ರಭು ಅಂತ ಅಳ್ತಾ ಇರ್ತಾಳೆ. ಆದ್ರೆ ಅವರ ತಂದೆಗೆ ಕೊಟ್ಟಿರೋ ಮಾತಿಂದ ಅರವಿಂದನನ್ನ ಮದುವೆ ಆಗೋಕೆ ಒಪ್ಪಿರ್ತಾಳೆ. ಈಗ ಶ್ರೇಯಾ ನಂಗೂ ಕೂಡ ನಿಜ ಗೊತ್ತಾಯ್ತು, ನಾನು ಕೂಡ ಒಂದು ವಿಷಯ ಹೇಳ್ಬೇಕು ಅಂತ ಅವತ್ತು ರಾತ್ರಿ ನಿಮ್ ತಂದೆ ನಿಂಗೆ ಫೋನ್ ಮಾಡಕ್ಕೆ ಹೇಳಿದ್ರು, ನಿಂಗೆ ಕಾಲ್ ರೀಚ್ ಆಗ್ಲಿಲ್ಲ. ನಿಮ್ಮ ತಂದೆ ನಂಗೆ ವಾಯ್ಸ್ ರೆಕಾರ್ಡ್ ಆನ್ ಮಾಡಿಸಿ ನಾನು ಲೈಫ್ ಅಲ್ಲಿ ಎಂಜಾಯ್ ಮಾಡದೆ ಇರೋದನ್ನ ನಿನ್ನ ಜೊತೆ ಸಿನಿಮಾ ಪಾರ್ಟಿ ಫ್ರೆಂಡ್ಸ್ ಮತ್ತೆ ಡ್ಯಾನ್ಸ್ ಮಾಡಿದೆ, ಅದಕ್ಕೆಲ್ಲ ಕಾರಣನೇ ಪ್ರಭು, ಅವನಿಗೆ ಥ್ಯಾಂಕ್ಸ್ ಹೇಳು, ನೀನು ಅವನ ಜೊತೆ ಇದ್ರೆ ಚೆನ್ನಾಗಿರ್ತೀಯ, ಅವನನ್ನ ಮದುವೆ ಆಗು ಅಂತ ಹೇಳಿರ್ತಾರೆ. ಈಗ ಶ್ರೇಯಾ ಆ ವಾಯ್ಸ್ ರೆಕಾರ್ಡ್ ಅನ್ನ ನೀಲಾ ಮುಂದೆ ಪ್ಲೇ ಮಾಡ್ತಾಳೆ. ಈ ವಿಷಯವನ್ನ ಶ್ರೇಯಾ ನೀಲಾಗೆ ಹೇಳಿರೋದಿಲ್ಲ. ಈಗ ನೀಲಾ ಶ್ರೇಯಾಗೆ ಹೊಡಿತಾಳೆ, ನೀನು ನನ್ನ ಲೈಫ್ ಅಲ್ಲಿ ಆಟ ಆಡ್ತಿದ್ಯಾ, ಬಟ್ ಥ್ಯಾಂಕ್ಸ್ ಅಂತ ಹೇಳಿ ತುಂಬಾನೇ ಅಳ್ತಾಳೆ. ನೆಕ್ಸ್ಟ್ ಮದುವೆಗೆ ಎಲ್ಲರೂ ಬರ್ತಾರೆ. ಪ್ರಭು ಕೂಡ ಸುಮ್ನೆ ಕೂತಿರ್ತಾನೆ. ನೀಲಾ ಕೂಡ ಬರ್ತಾಳೆ. ಅವಳನ್ನ ನೋಡಿ ತುಂಬಾನೇ ಫೀಲ್ ಆಗ್ತಾ ಇರ್ತಾನೆ. ಈ ಕಡೆ ನೀಲಾ ಕೂಡ ಅಳ್ತಾ ಇರ್ತಾಳೆ. ಪ್ರಭುವನ್ನ ನೋಡ್ತಾಳೆ. ಪ್ರಭು ರಾಜೇಶ್ಗೆ ನೀಲಾ ನನ್ನ ನೋಡಿದ್ಲು ಅಂತಾನೆ, ಆದ್ರೆ ರಾಜೇಶ್ ನಂಬೋದಿಲ್ಲ. ನೆಕ್ಸ್ಟ್ ಅಲ್ಲಿಗೆ ಬಂದ ಅಂಜಲಿ ನೀಲಾಗೆ ನೀನು ಹೇಳಿರುವ ಎಲ್ಲಾ ವಿಷಯವನ್ನ ಹೇಳಿದ್ದೀನಿ, ಆದ್ರೂ ಮದುವೆ ಆಗ್ತಾ ಇದ್ದಾಳೆ ಅಂತಾಳೆ. ಶ್ರೇಯ ಕೂಡ ಬಂದು ಅವ್ರ ಅಪ್ಪ ಕೂಡ ನಿನ್ನ ಮದುವೆಗೆ ಓಕೆ ಅಂದಿದ್ರು ಅಂತಾಳೆ. ಪ್ರಭು ಎಲ್ಲ ಗೊತ್ತಿದ್ರು ಅವ್ರ ಅಪ್ಪ ಓಕೆ ಅಂದಿದ್ರು ನೀಲಾ ಮದುವೆ ಆಗ್ತಾ ಇದ್ದಾಳ ಅಂತ ತುಂಬಾನೇ ಬೇಜಾರಾಗ್ತಾನೆ. ಕೊನೆಗೂ ಅರವಿಂದ್ ಅವಳಿಗೆ ತಾಳಿ ಕಟ್ತಾನೆ. ಪ್ರಭು ಬೇಜಾರಾಗಿ ಅಲ್ಲಿಂದ ಎದ್ದು ಬಂದು ಅಳ್ತಾ ಓಡಿ ಹೋಗ್ತಾನೆ. ರೋಡಲ್ಲೇ ಬಿದ್ದು ತುಂಬಾನೇ ಅಳ್ತಾನೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಪ್ರಭು ಪ್ರೀತಿ ಹತ್ತಿರ ಇವಾಗಿಂದ ನೀನೇ ನನ್ನ ಹೆಂಡತಿ, ಆದ್ರೆ ಅವಳನ್ನ ಲವ್ ಮಾಡಿದ್ದೆ ಅಂತಾನೆ. ಪ್ರೀತಿ ಕೂಡ ಓಕೆ ನಾವಿಬ್ರು ಮದುವೆ ಆಗೋಣ ಅಂತಾಳೆ. ಪ್ರೀತಿ ನಂಗೂ ಕೂಡ ಅವಳ ತರನೇ 5 ಸ್ಟಾರ್ ಹೋಟೆಲ್ ಅಲ್ಲಿ ಮದುವೆ ಆಗ್ಬೇಕು ಅಂತಾಳೆ. ನೆಕ್ಸ್ಟ್ ಮದುವೆ ಆಗಕ್ಕೆ ಅಂತ ಫ್ಲೈಟ್ ಟಿಕೆಟ್ ತಗೊಂಡು ಎಲ್ಲರೂ ಹೋಗ್ತಾ ಇರ್ತಾರೆ. ರಾಜೇಶ್ ರವಿ ಶ್ರೇಯ ಕೂಡ ಅವ್ರ ಜೊತೆನೆ ಇರ್ತಾರೆ. ಆದ್ರೆ ರಾಜೇಶ್ ಮಾತ್ರ ಶ್ರೇಯಳನ್ನ ನೋಡ್ತಾ ನಿಂತಿರ್ತಾನೆ. ಅಷ್ಟರಲ್ಲಿ ನೀಲಾ ವಾಯ್ಸ್ ಕೇಳಿಸುತ್ತೆ. ಅವರೆಲ್ಲರೂ ನೀಲಾಳ ವಾಯ್ಸ್ ಅಂತ ತಿರುಗಿ ನೋಡಿದ್ರೆ ನೀಲಾ ಅಲ್ಲಿಗೆ ಬಂದಿರ್ತಾಳೆ. ಏನಂದ್ರೆ ಮದುವೆ ನಂತರ ನೀಲಾ ತುಂಬಾನೇ ಅಳ್ತಾ ಇರ್ತಾಳೆ. ಅಲ್ಲಿಗೆ ಶ್ರೇಯಾ ಬಂದು ಎಲ್ಲ ನಿಜವನ್ನ ಹೇಳಿರ್ತಾಳೆ. ಅರವಿಂದ್ ಕೂಡ ನೋಡು ನೀಲಾ, ಯಾವತ್ತು ಮದುವೆಗೆ ಲವ್ಗೆ ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಹೇಳಿ ತಾಳಿನ ಇಸ್ಕೊಂಡು ಅವನನ್ನ ಮದುವೆ ಆಗೋ ಅಂತ ಕಳಿಸ್ತಾನೆ. ಈಗ ನೀಲಾ ಅವನನ್ನ ಮದುವೆ ಆಗ್ಬೇಕು ಅಂತ ಬಂದಿರ್ತಾಳೆ. ಶ್ರೇಯಾ ನೀಲಾಗೆ
ಈಗ ಪ್ರಭು ಮತ್ತೆ ಪ್ರೀತಿ ಮದುವೆ ಆಗ್ತಿದ್ದಾರೆ, ನೀನು ಅಲ್ಲೇನ್ ಮಾಡ್ತೀನಿ ಅಂತ ಕೇಳ್ತಾರೆ. ನೀಲಾ ಅವನು ನನ್ನ ಮದುವೆಗೆ ಬಂದು ಏನ್ ಮಾಡ್ದೋ ನಾನು ಅದನ್ನೇ ಮಾಡ್ತೀನಿ. ಇವ್ರ ಮದುವೆಯಲ್ಲಿ ಮೆಹಂದಿ, ಸಂಗೀತ ಅಂತ ಪಾರ್ಟಿಗಳಿರ್ತವೆ, ಅವಾಗ ಅವನನ್ನ ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಅವಳು ಕೂಡ ಹೋಗ್ತಾಳೆ. ನೆಕ್ಸ್ಟ್ ಅವಳಿಂದ ಅರವಿಂದ್ ಕೂಡ ಬರ್ತಾನೆ. ನೀಲಾ ನನ್ನ ಬಿಟ್ಟು ಹೋಗಿರ್ಬೋದು, ಆದ್ರೆ ಅವಳು ನಂಗೆ ಇಷ್ಟ. ಪ್ರಭು ಮತ್ತೆ ಪ್ರೀತಿ ಇಬ್ರು ಮದುವೆ ಆದ್ರೆ ನೀಲಾ ನಂಗೆ ಅಲ್ವಾ ಅಂತ ಅವ್ನು ಕೂಡ ಅವಳಿಂದ ಹೋಗ್ತಾನೆ. ನೆಕ್ಸ್ಟ್ ಅಲ್ಲಿಗೆ ಅಂಜಲಿ ಕೂಡ ಬರ್ತಾಳೆ, ಅವಳು ಕೂಡ ಅವರಿಂದನೇ ಹೋಗ್ತಾಳೆ. ನೆಕ್ಸ್ಟ್ ಈ ಮೂವರು ಕೂಡ ಪ್ರಭು ಮತ್ತೆ ಪ್ರೀತಿ ಮದುವೆಗೆ ಹೋಗ್ತಾರೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗೋದಿಲ್ಲ, ಪಾರ್ಟ್ 2 ಬರುತ್ತೆ. ಪಾರ್ಟ್ 2 ಬಂದ ಮೇಲೆ ಕೂಡ ಅದನ್ನ ನಿಮ್ಮೆಲ್ಲರ ಮುಂದೆ ತರ್ತೀನಿ. ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ.